ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ. ಎಸ್, ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಎಸ್ ಫ್ಯಾಮಿಲಿ, ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆಗಿದ್ದಾರೆ. ಸೊ ಜಾನಪ್ಪ ಮಾಸ್ಟರ್. ಸೊ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ನಿಮ್ಮೆಲ್ಲರ ಪರವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ, ಎಷ್ಟು ಒಳ್ಳೆ ಪದ ಅಲ್ವಾ? ಸೊ ಇದಕ್ಕೆ ಅಷ್ಟೇ ಅರ್ಥ ಇದೆ. ಸೊ ಒಬ್ಬ ಗುರುವಿನ ಗುಲಾಮನಾದ್ರೆ ಆ ಶಿಷ್ಯ ಏನು ಬೇಕಾದ್ರೂ ಸಾಧನೆ ಮಾಡ್ತಾನೆ. ಸೊ ಒಂದು ಸಾಧನೆ ಮಾಡೋಕ್ಕೆ ಗುರು ಎಷ್ಟು ಮುಖ್ಯನೋ ನಮ್ಮ ಜೀವನದಲ್ಲಿ ಶಿಕ್ಷಕರು ಅಷ್ಟೇ ಮುಖ್ಯ. ಸೊ ಶಿಕ್ಷಕ ವೃತ್ತಿಯಲ್ಲಿರುವಂತ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇವತ್ತಿನ ನಮ್ಮ ಗೆಸ್ಟ್ ಶಿಕ್ಷಕ ವೃತ್ತಿಯಿಂದ ನಿವೃತ್ತ ಹೊಂದಿರುವಂತ ಜಾನಪ್ಪ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಅವರ ವೃತ್ತಿ ಜೀವನದ ಒಂದಿಷ್ಟು ಸಿಹಿ ಅನುಭವ ಹಾಗೆ ಒಂದಿಷ್ಟು ಶಿಕ್ಷಣದ ಬಗ್ಗೆ ಇರುವ ನಮ್ಮ ಒಂದಿಷ್ಟು ಗೊಂದಲಗಳನ್ನ ಅವ್ರ ಜೊತೆ ಹಂಚ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಎಸ್, ನಿಮ್ಮ ಶಿಕ್ಷಣ ಜರ್ನಿ ಹೇಗಿತ್ತು? ನಿಮ್ಮ ಶಿಕ್ಷಣ ಬಾಲ್ಯದಲ್ಲಿ ಹೇಗ್ ನಡೀತು? ಯಾವ ಸ್ಕೂಲಿಗೆ ಹೋದ್ರಿ? ಸೊ ನೀವು ಶಿಕ್ಷಕರ ಆಗ್ಲೇಬೇಕು ಅನ್ನೋ ಕನ್ಸನ್ನ ನೀವು ಹೊಂದಿದ್ರಾ ಅಥವಾ ಆಕಸ್ಮಿಕವಾಗಿ ನೀವು ಶಿಕ್ಷಕ ವೃತ್ತಿಗೆ ಸೇರಿದ್ರಾ? ಸೊ ಇದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ನಮಗೋಸ್ಕರ ಕೊಡಿ. ನಾನು ಈ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ಇಲ್ಲಿ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ನನ್ನ ಶಿಕ್ಷಣ ಬಹಳ ಕಷ್ಟದಲ್ಲಿ ನಡೆದಿದೆ. ಯಾಕೆಂದರೆ ನನ್ನ ತಂದೆ ತಾಯಿಗಳು ಕೂಲಿ ಕೆಲಸವನ್ನು ಮಾಡ್ತಿದ್ದಂಥ ಪರಿಸ್ಥಿತಿಯಲ್ಲಿ ಇದ್ದವರು. ನನ್ನ ಶಿಕ್ಷಣವನ್ನು, ನನ್ನ ಪ್ರೈಮರಿ ಹಂತದ ಶಿಕ್ಷಣವನ್ನು ಕಷ್ಟಪಟ್ಟು ನಾನು ಶಾಲೆಗೆ ಹೋಗ್ತೇನೆ ಅಂತ ದಿನಾಲು ನನ್ನ ತಂದೆ ತಾಯಿಗಳಿಗೆ ದಂಬಲ್ ಬೀಳ್ತಿದ್ದೆ. ನನ್ನನ್ನು ಕಳಿಸಿ, ಶಾಲೆಗೆ ಕಳಿಸಿ ಅಂತ. ನಾಳೆ ಕಳಿಸ್ತೀನಿ ಕಣ, ಇವತ್ತು ಕಳಿಸ್ತೀನಿ ಅಂತ ಹೇಳಿ 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 ಕೊನೆಗೆ ಯಾರೋ ಒಬ್ಬರು ಮಹಾತ್ಮರು, ಏನ್ರಿ ನಿಮ್ಮ ಹುಡುಗ ಶಾಲೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಕಳ್ಸಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಹೇಳಿ ಅವರೇ ಒಂದು ಸ್ಲೇಟನ್ನು ತಂದು ಕೊಟ್ರು. ಅವ್ರ ಹೆಸರು ಹೇಳ್ಬೋದು. ಅವ್ರ ಹೆಸರು ನನ್ನ ಹೆಸರಾಗಿದೆ, ಜಾನಪ್ಪ ಅಂತ. ಹಾಗಾಗಿ ಅವರು ದೊಡ್ಡ ತಗಡಿನ ಸ್ಲೇಟು ಅದನ್ನು ತಂದು ಕೊಟ್ಟಾಗ ನಮ್ಮ ಅಪ್ಪ 1ನೇ ತರಗತಿ ಸರ್ಕಾರಿ ಶಾಲೆ ಮೂಡಿಗೆರೆಯಲ್ಲಿ ಬಿಟ್ಟರು ತಗೊಂಡೋಗಿ. ಈ ರೀತಿಯಲ್ಲಿ ನನ್ನ ಶಿಕ್ಷಣ 1ನೇ ತರಗತಿ ಪ್ರಾರಂಭ ಆಯಿತು. ನನಗೆ ಮೊದಲ ಟೀಚರ್ ಗೌರಮ್ಮ ಟೀಚರು 1ನೇ ತರಗತಿಯಲ್ಲಿ. ಮತ್ತು ಸಣ್ಣಪ್ಪ ಶೆಟ್ಟಿ ಅವರು 4ನೇ ದರ್ಜೆಯ ಕೆಲಸಗಾರರಿದ್ದರು. ನನಗೆ ಅಕ್ಷರ ಹಾಕ್ಕೊಟ್ಟಿದ್ದೆ ಸಣ್ಣಪ್ಪ ಶೆಟ್ಟಿ ಅವರು. ಆ ಅಕ್ಷರವನ್ನು ಕೂತ್ಕೋ ಅಂತೇಳಿ ಹಾಕ್ಕೊಟ್ಟಿದ್ರು. ಇಲ್ಲಿಂದ ನನ್ನ ಶಿಕ್ಷಣ ಪ್ರಾರಂಭ ಆಯಿತು. ಒಂದು ನಿಜವಾಗ್ಲೂ ಮೆಚ್ಚಲೇಬೇಕು ಫ್ಯಾಮಿಲಿ. ಈಗಿನ ಜನರೇಷನ್ ಮಕ್ಕಳಿಗೆ ಅವರ 10th ಟೀಚರ್ಸ್ ಯಾರು ಅಂತಾನೆ ಗೊತ್ತಿರಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಆಲ್ಮೋಸ್ಟ್ ಮರ್ತಿರ್ತಾರೆ. ಬಟ್ ವೃತ್ತಿ ಜೀವನ ಮುಗಿಸಿ ನಿವೃತ್ತಿ ಹೊಂದಿದ್ದಾರೆ. ಆದ್ರೂ ಅವರಿಗೆ 1ನೇ ಕ್ಲಾಸಿನ ಟೀಚರ್ ಯಾರು, ಹಾಗೆ ಅವರಿಗೆ ಅಕ್ಷರ ಬರ್ದ್ಕೊಟ್ಟವ್ರು ಯಾರು ಅಂತ ಅಷ್ಟು ಪ್ರೀತಿಯಿಂದ ಅವರ ಹೆಸರನ್ನ ನೆನ್ಪಿಟ್ಕೊಂಡಿದ್ದಾರೆ. ಇದಕ್ಕೆ ನಾವು ಖಂಡಿತವಾಗ್ಲೂ ಆಶ್ಚರ್ಯ ಅನ್ಸ್ಬೋದು. ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದ್ರೆ ಜೀವನದಲ್ಲಿ ನಾವು ಶಾಲೆಗೆ ಹೋಗ್ಬೇಕು ಅಂತ ಹಠ ಹಿಡಿದು ಬಂದವನು, ಶಾಲೆಗೆ ಹೋಗ್ಲೇಬೇಕು ಅಂತ ಹಠ ಹಿಡಿದು ಬಂದಾಗ ಆ 1ನೇ ತರಗತಿಯಲ್ಲಿ ಕೂತಾಗ ಆ ಅಕ್ಷರ ನೆನಪು ಈಗಲೂ ಇದೆ. ಹಾಗೆಯೇ ನನ್ನ ಪ್ರೈಮರಿ LPS ದುಂಡುಗ ಅಂತ ಒಂದು ಶಾಲೆ, ಭಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿ ಮುಗಿದ ನಂತರ ನಮ್ಮ ತಂದೆ ತಾಯಿಗಳು ಒಂದು ಕೆಲಸವನ್ನು ಅರಸಿ ಒಂದು ಎಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಗೆ ನಾವು ಆ ಎಸ್ಟೇಟಲ್ಲಿದ್ದಾಗ ಪಕ್ಕದಲ್ಲಿ ಶಾಲೆ ಇತ್ತು. ಅಲ್ಲಿಗೆ ನಾನು ಹೋದಾಗ ಕೃಷ್ಣಮೂರ್ತಿ ಅಂತ ಒಬ್ಬರು ಮಾಸ್ಟರ್ ಇದ್ದರು. ಅವ್ರು ನನ್ನ TCಯನ್ನು ಅವರೇ ತರಿಸ್ಕೊಂಡಿದ್ದು. ಈ ಶಾಲೆಯಿಂದ ಅಲ್ಲಿ ತರಿಸಿ ನನ್ನನ್ನು 4ನೇ ತರಗತಿವರೆಗೂ ನನ್ನ ಶಿಕ್ಷಣ ಅಲ್ಲಿ ಮುಗೀತು. 4ನೇ ತರಗತಿ ಆದ ನಂತರ ಪುನಃ ಬ್ರೇಕಪ್ ಆಯಿತು. 1 ವರ್ಷ ನನ್ನ ಶಾಲೆಗೆ ಕಳಿಸಿಲ್ಲ ನಮ್ಮ ಅಪ್ಪ. ರೀಸನ್ನು ಅವರ ದುಡಿಮೆಗಾಗಿ ನನ್ನನ್ನು ಬಳಸ್ಕೊಂಡ್ರು. ಇನ್ನೊಬ್ಬರ ಮನೆಯಲ್ಲಿ ಮಗು ನೀಡಿಯಕ್ಕೆ ಕೂರಿಸ್ಕೊಂಡ್ರು. ನಾನು ನೋಡಿ ಜೀವನ ಪಾಪ 1 ವರ್ಷ ಆಗೋಯ್ತು. ನನಗೆ ನಿಜವಾಗ್ಲೂ ನಾನು ಪುಟ್ಟಪ್ಪ ಅಂತ ಒಬ್ಬ ಹಾಸ್ಟೆಲ್ ವಾರ್ಡನ್ ಈಗಲೂ ನೆನೆಸ್ಕೊಳ್ತೀನಿ. ಅವರು ಒಮ್ಮೆ ನಾನು ಶಾಲೆ ಬಿಟ್ಟು ಹೋಗ್ತಿದ್ದಾಗ ಆವಾಗ ಅವರು ಹಳ್ಳಿಯಿಂದ ಪೇಟೆಗೆ ಬಂದು ಪುನಃ ಬಾಡಿಗೆ ಮನೇಲಿ ವಾಸ ಮಾಡ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಮನೆಗೆ ಹೋಗ್ತಿದ್ದಾಗ ಅವ್ರು ನನ್ನನ್ನು ಗಮನಿಸಿದ್ರು. ದೂರದ ಬ್ಯಾಗ್ ತಗೊಂಡು ಮನೆಗೆ ಹೋಗ್ತಿದ್ದಾಗ ಅವ್ರು ಯಾರು ನನ್ನ ಅಪ್ಪನ ಹತ್ರ, ಏನು ಮೇಸ್ತ್ರಿಗಳು, ಯಾರು ಇದು ಮಗ? ನನ್ನ ಮಗ ಎಷ್ಟನೇ ಕ್ಲಾಸು? 5ನೇ ತರಗತಿ. ನೀವು ಹಾಸ್ಟೆಲ್ ಸೇರಿಸಿ ಅಂದರು. ಹಾಸ್ಟೆಲ್ ಅನ್ನೋ ಪದ ಕೇಳಿದ ತಕ್ಷಣ ನನಗೆ ಕಿವಿಯಲ್ಲೇನು ಆದ ತಕ್ಷಣವೇ ನನಗೆ ಹಾಸ್ಟೆಲ್ ಕಳಿಸಿ ಅಂತ ಆದ ತಕ್ಷಣ ಮನೆಗೆ ಬಂದು ಬ್ಯಾಗನ್ನು ಹಿಡ್ಕೊಂಡು ಹಾಸ್ಟೆಲ್ಗೆ ಹೋದೆ. ಇಲ್ಲೇ ಮುಡಿಗೆರೆಯಲ್ಲಿ ಹಾಸ್ಟೆಲ್ಲು ಯಾವಾಗಲೂ ನಾನು ನೆನೆಸ್ಕೊಳ್ತೀನಿ. ನನ್ನ ಜೀವನದಲ್ಲಿ ಹಾಸ್ಟೆಲ್ಲೇ ಟರ್ನಿಂಗ್ ಪಾಯಿಂಟ್. ಹಾಸ್ಟೆಲ್ ಅನ್ನೋದು ಇರಲಿಲ್ಲ ಅಂದರೆ ಖಂಡಿತ ನಾನು ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಲ್ಲಿಂದ SLCವರೆಗೂ ಸಂಪೂರ್ಣವಾಗಿ ಯಾವ ಅಡೆತಡೆ ಇದೆ ನಾನು SLCವರೆಗೂ ನನ್ನ ವಿದ್ಯಾಭ್ಯಾಸ ಮುಂದುವರಿಸಿದೆ.
ಓಕೆ, ಆಗ್ಲೂ ಹಾಸ್ಟೆಲ್ ನ ವ್ಯವಸ್ಥೆ ಇತ್ತು, ಅದ್ರ ಇತ್ತು, ಜೊತೆಗೆ ಖಂಡಿತವಾಗ್ಲಿತ್ತು. ಸೊ ಮೂಲ ಸೌಕರ್ಯಗಳೆಲ್ಲದೂ ಹಾಸ್ಟೆಲ್ ಅಲ್ಲೇ ಇತ್ತು. ಇತ್ತು ಇತ್ತು ಇತ್ತು. ಓಕೆ. ಆದ್ರೆ ಸಮರ್ಪಕವಾದ ಈಗಷ್ಟು ಸಮರ್ಪಕವಾಗಿ ಇರ್ಲಿಲ್ಲ. ಓಕೆ. ಯಾಕೆಂದ್ರೆ ಅಲ್ಲಿ 2 ಹೊತ್ತು ಊಟ ಕೊಡ್ತಿದ್ದು. ಒಂದು ಬೆಳಿಗ್ಗೆ ಒಂದು ಮುದ್ದೆ ಕೊಟ್ಟು ಇಷ್ಟು ರೈಸು, ಸಂಜೆ ಮಧ್ಯಾಹ್ನ ಏನು ಇರ್ತಿರ್ಲಿಲ್ಲ. ಹಾಗಾಗಿ ನಾವು ಇಷ್ಟು ಹೊಟ್ಟೆ ತುಂಬ ಊಟನೇ ಇರ್ತಿರ್ಲಿಲ್ಲ ನನಗೆ ಗೊತ್ತಿದ್ದ ಹಾಗೆ. SLC ಬರೋವರೆಗೂ ಇರಲಿಲ್ಲ. ಈಗಿನ ಮಕ್ಕಳಿಗೆ ನಾನು ನೋಡ್ತಾ ಇದ್ದೇನೆ. ನಾನೊಂದು 2-3 ತಿಂಗಳು ಹಾಸ್ಟೆಲ್ ವಾರ್ಡನ್ನೇ ಕೆಲಸ ಮಾಡಿದ್ದೀನಿ. ಅವ್ರಿಗೆ ಕೊಡ್ತಕ್ಕಂಥ ಅನುಕೂಲಗಳು ನಮ್ಮ ಹುಡುಗರು ಯಾರು ಪಡೆಯೋಕ್ಕೆ ಇಷ್ಟಪಡ್ತಾ ಇಲ್ಲ, ಪೇರೆಂಟ್ಸ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲೇ ಭೇಟಿ ಮಾಡಿದ್ರು ತಂದೆ ತಾಯಿಗಳು ಅವ್ರು ಫಸ್ಟ್ ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ ಸೇರಿಸಿ ಅಂತ ಹೇಳ್ತೀವಿ. ಆದರೆ ಆ ಪೇರೆಂಟ್ಸು ಯಾಕೆ ಏನೋ ಆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಲ್ಲ, ಹಾಸ್ಟೆಲ್ಗೆ ಕಳಿಸೋದಿಲ್ಲ. ಬಾಹರಿಂದ ಮನೆಯಿಂದನೇ ಹೋಗ್ಲಿ ಅಂತ ಹಾಸ್ಟೆಲ್ನ ಅದರ ಉಪಯೋಗವನ್ನು ಪಡ್ಕೊಳ್ಳಲ್ಲ. ಆ ನಿಟ್ಟಿನಲ್ಲಿ ಒಂದು ಹಾಸ್ಟೆಲ್ ನ ಉಪಯೋಗ ಪಡ್ಕೊಂಡು ಪರಿಪೂರ್ಣತೆಯ ವಿದ್ಯಾಭ್ಯಾಸವನ್ನ ನೀವು 10th ತನಕ ಹಾಸ್ಟೆಲ್ ಮುಖಾಂತರನೇ ಮುಗಿಸಿದ್ರಿ. ಎಸ್, ಆಗಿರೋ ನಿಮ್ಮ ಶಿಕ್ಷಣ ಮಂತ್ರಿ ಯಾರು ಅಂತ ಗೊತ್ತಿದೆ ನಿಮಗೆ? ನಾನು SLC ಆದ ನಂತರ ನನಗೆ ಆಗಿನ ಶಿಕ್ಷಣ ಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಇವರ ಒಂದು ಆದೇಶ ಮಾಡಿದ್ರು. ಶಿಕ್ಷಕರ ಕೊರತೆ ಇತ್ತು ಸರ್ಕಾರದಲ್ಲಿ. ಆವಾಗ SLCಯನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ನಿರುದ್ಯೋಗಿ ಯುವಕರು ಯಾರೇ ಇದ್ರೆ ಅದನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅವಕಾಶ ಮಾಡಿಕೊಟ್ರು. ಹಾಗಾಗಿ ನಮ್ಮನ್ನ ನೇರವಾಗಿ ಶಿಕ್ಷಕ ವೃತ್ತಿಗೆ ಆಯ್ಕೆ ಮಾಡಿಕೊಂಡ್ರು. ಆಯ್ಕೆ ಮಾಡಿದ ನಂತರ ನಾವು ವೃತ್ತಿ ತರಬೇತಿಯನ್ನು ಪಡ್ಕೊಂಡು ಈ ವೃತ್ತಿಯನ್ನು ಮುಂದುವರಿಸಿದ್ವಿ. ಇವಾಗೇನು TCH ಅನ್ನೋ ಕೋರ್ಸ್ ಇದೆ, ಅದನ್ನ ನೀವು ವೃತ್ತಿ ಜೀವನಕ್ಕೆ ಸೇರಿದ ನಂತರ ಆಮೇಲೆ ಮಾಡ್ಕೊಳ್ತೀವಿ. ಹೌದು. ಎಸ್, ಇನ್ನೊಂದಿಷ್ಟು ಕ್ವಶನ್ಸ್ಗಳಿಗೆ ನಿಮ್ನ ಕೇಳಲೇಬೇಕು. ಯಾಕಂದ್ರೆ ಶಿಕ್ಷಣ ಅಂದ್ರೆ ಈಗಿನ ಶಿಕ್ಷಣಕ್ಕೂ ನಿಮ್ಗೆ ಸಿಕ್ಕಂತ ಶಿಕ್ಷಣಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಜನರೇಷನ್ ವೈಸ್ ತುಂಬಾ ಇಂಪ್ರೂವೈಸ್ ಆಗಿದೆ. ಆದ್ರೆ ಆ ಸಂಬಂಧಗಳು ಇದೆಯಲ್ಲ, ಆ ಶಿಕ್ಷಕ ಮತ್ತೆ ಆ ಒಬ್ಬ ಶಿಷ್ಯ, ಈ ಎರಡರ ಸಂಬಂಧನ ನೀವು ಹೇಗ್ ನೋಡ್ತೀರಾ? ಸೊ ಆಗಿನ ಸಂಬಂಧಕ್ಕೂ ಈಗಿನ ಸಂಬಂಧಕ್ಕೂ ಎಷ್ಟು ವ್ಯತ್ಯಾಸಗಳಾಗಿದ್ದಾವೆ? ಒಬ್ಬ ಶಿಷ್ಯನಿಗೆ ಒಬ್ಬ ಗುರುವಿನ ಸ್ಥಾನದಲ್ಲಿ ನಿಂತು ಯಾವ ರೀತಿ ಸಂಬಂಧದಿಂದ ಅವನ್ನ ಮುನ್ನಡೆಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಮಕ್ಕಳಲ್ಲಿ ಪ್ರೀತಿ ಬೆಳೆಸಬೇಕು. ಫಸ್ಟ್ ಬಂದಂತ ಮಕ್ಕಳನ್ನು ನಾವು ಪ್ರೀತಿಯಿಂದ ಕಾಣೋದೇ ಭಾರಿ ಮುಖ್ಯ. ಪ್ರೀತಿಯನ್ನು ಕೊಡಬೇಕು, ವಿಶ್ವಾಸ ಬೆಳೆಸಬೇಕು, ಆತ್ಮವಿಶ್ವಾಸ ಬೆಳೆಸಬೇಕು ಮಕ್ಕಳಲ್ಲಿ. ಅವ್ರಿಗೆ ಆತ್ಮವಿಶ್ವಾಸ ಬೆಳೆಸಿದ ನಂತರ ಅವರಿಗೆ ಅವರ ಉದ್ದೇಶ ಏನು ಬಂದಿದ್ವಿ, ಯಾಕೆ ಬಂದಿದ್ದೀರಿ ಅನ್ನೋದನ್ನು ನಿಧಾನವಾಗಿ ತಿಳುವಳಿಕೆ ಕೊಡೋದರ ಮೂಲಕ ಅವರಿಗೆ ನಮ್ಮ ಶಿಕ್ಷಣದ ಮಹತ್ವದ ಅವರ ಕಲಿಕೆಯನ್ನು ಪ್ರಾರಂಭ ಮಾಡಬೇಕು ನಾವು. ಒಟ್ಟಿನಲ್ಲಿ ಮಕ್ಕಳನ್ನ ಪ್ರೀತಿಯಿಂದ ತನ್ನೆಡೆ ಸೆಳೆಯೋದೇ ಮುಖ್ಯ. ತನ್ನ ಹತ್ರ ಸೆಳೆದುಕೊಂಡು ಅವರನ್ನು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋದುಂಟಲ್ಲ, ಅದರಷ್ಟಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಆ ಥರ ಮಕ್ಕಳನ್ನು ಆ ಥರ ಬೆಳೆಸ್ಕೊಳ್ಳೋದ್ರಿಂದ ಮಕ್ಕಳು ಸಹಜವಾಗಿ ಶಿಕ್ಷಣ ವ್ಯವಸ್ಥೆಗೆ ಬರ್ತಾರೆ. ಇನ್ನೊಂದು ಏನಪ್ಪ ಅಂದರೆ, ಈಗಿನ ಶಿಕ್ಷಣಕ್ಕೂ ನಾವು ಪಡೆದಿರ್ತಕ್ಕಂಥ ಶಿಕ್ಷಣಕ್ಕೂ ವ್ಯತ್ಯಾಸ ಇದೆ. ಆವಾಗ ಶಿಕ್ಷಕರ ಕೊರತೆ ಇತ್ತು. ಆವಾಗ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗಳು, ಉನ್ನತ ಶಾಲೆಗಳು ಎಲ್ಲ ಈ ಹಂತ ಇದ್ದು. ಕಿರಿಯ ಪ್ರಾಥಮಿಕ ಅಂದ್ರೆ 1ರಿಂದ 4ನೇ ತರಗತಿ ಮಕ್ಕಳಿಗೆ ಒಬ್ಬರೇ ಮಾಸ್ಟ್ರು, ಒಬ್ಬರೇ. ಅವಾಗ ಏನಪ್ಪ ಅಂದರೆ ಆ ಶಾಲೆಯಲ್ಲಿ 50 ಸಂಖ್ಯೆ 20, 30, 40 ಮಕ್ಕಳಿದ್ರೂ ಸಹ ಒಬ್ಬರೇ ಶಿಕ್ಷಕರು ಎಲ್ಲ ತರಗತಿಯನ್ನು ಬೋಧಿಸುವಂಥ ಪರಿಸ್ಥಿತಿ ಇತ್ತು. ಈಗ ಹಾಗೆ ಇಲ್ಲ. ಈಗ 10 ಮಕ್ಕಳು 12 ಮಕ್ಕಳಿದ್ರು 2 ಜನ ಶಿಕ್ಷಕರನ್ನು ಕೊಡ್ತಾರೆ. ಈಗಿನ ಶಿಕ್ಷಣ ಪದ್ಧತಿ ಚೇಂಜ್ ಆಗಿದೆ, ನಲ್ಲಿ ಕಲಿ ಬಂದಿದೆ, ಸಾಮರ್ಥ್ಯ ಆಧಾರಿತ ಬೋಧನೆ ಬಂದಿದೆ. ಹಾಗಾಗಿ ಹಿಂದಿನ ನಮ್ಮ ಕಲಿಕೆಯಲ್ಲಿ ನಾವು ಅಕ್ಷರ ಅಭ್ಯಾಸದಿಂದ ಪ್ರಾರಂಭ ಮಾಡ್ತಿದ್ವಿ. ಈಗ ಪದಗಳ ಮೂಲಕ ಅಕ್ಷರವನ್ನು ಕಲಿಯತಕ್ಕಂಥ ವ್ಯವಸ್ಥೆ ಇದೆ. ಅಕ್ಷರಗಳ ಮೂಲಕ ಪದಗಳನ್ನು ಕಲಿತಕ್ಕಂಥ ವ್ಯವಸ್ಥೆ ಈಗ ಇದೆ. ಎಸ್, ಈಗ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ರೈಸ್ ಮಾಡಲೇಬೇಕು. ಸೊ ನಿಮ್ಮ ಶಿಕ್ಷಣ ಯಾವಾಗ ಸ್ಟಾರ್ಟ್ ಆಯಿತು, ಆ ಶಿಕ್ಷಣದಲ್ಲಿ ತುಂಬಾ ಸ್ಟ್ರಿಕ್ಟ್ ಇತ್ತು. ನೀವು ಯಾವುದೇ ಒಬ್ಬ ಶಿಷ್ಯನಿಗಾಗ್ಲಿ ಸ್ಟೂಡೆಂಟಿಗಾಗ್ಲಿ ಯಾವುದೇ ತರದ ಪನಿಷ್ಮೆಂಟ್ನ ಕೊಡ್ಬೋದಿತ್ತು, ಹೊಡಿಬೋದಿತ್ತು, ಬಡಿಬೋದಿತ್ತು. ಯಾಕಂದ್ರೆ ಪೆಟ್ಟು ತಿಂದೇ ನಾವು ಈ ಒಂದು ಸ್ಟೇಜಿಗೆ ಬಂದಿದ್ದೀವಿ ಅಂತ ಅನ್ಕೋತೀವಿ. ಬಟ್ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಮಗುವಿಗೆ ಯಾವ ಶಿಕ್ಷಕರು ಪನಿಷ್ಮೆಂಟ್ ಮಾಡೋ ತರನೇ ಇಲ್ಲ. ಗದರಿಸಿ ಬೈದ್ರು ಸಮೇತ ಅದು ಇನ್ನೊಂಥರ ಬೇರೆ ತರದಲ್ಲೇ ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ನನಗೆ ಅನಿಸ್ತಾ ಉಂಟು, ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ನಾವು ಏನು ಹೇಳುವ ಹಾಗಿಲ್ಲ, ಏನು ಒಂದು ಕೋಲು ಟೇಬಲಲ್ಲಿ ಇಡುವ ಹಾಗಿಲ್ಲ. ಇದಕ್ಕೆ ಕಾರಣ ನಾನು ಕಂಡುಕೊಂಡಂತೆ ಏನು, ಈ ಒಂದು ಕುಟುಂಬಕ್ಕೆ ಒಂದೇ ಮಗು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೇರೆಂಟ್ಸು. ಆ ಮಗುವನ್ನು ಬಹಳ ಮುದ್ದಿನಿಂದ ಬೆಳೆಸ್ತಾರೆ. ಆ ಮುದ್ದಿನಿಂದ ಬೆಳೆಸಿದಂಥ ಮಗು ಶಾಲೆಯಲ್ಲಿ
ಅವರಿಗೆ ಈ ನೋವು ಯಾವ್ದು ಬಗ್ಗೆ ಬೇರೆ ರೀತಿ ಕಾನ್ಸೆಪ್ಟ್ ಇಲ್ಲದಿರೋದ್ರಿಂದ ಏನು ಬೈದ್ರೆ ಏನು ಹೊಡೆದ್ರು ಆ ಮಗು ಭಾಳ ಸೀರಿಯಸ್ ಆಗ್ತದೆ. ಅಂದರೆ ಪ್ರೀತಿಯಿಂದ ಅವ್ರ ತಂದೆ ತಾಯಿಗಳು ಸಾಕಿರೋದ್ರಿಂದ ಆ ಮಗು ನಾವು ಹೇಳಿದ ಮಾತನ್ನು ಕೇಳೋದಿಲ್ಲ. ಅವ್ರ ತಂದೆ ತಾಯಿಗಳ ಬಗ್ಗೆನೇ ಹೆಚ್ಚು ಒಲ ಕೊಡೋದ್ರಿಂದ ನಾವು ಆ ಮಕ್ಕಳನ್ನು ತಮ್ಮ ದಾರಿಗೆ ಶಿಕ್ಷಣ ಒಗ್ಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಕಾಲದಲ್ಲಿ ನಾವು ಈಗಲೂ ನಮ್ಮ ಶಿಕ್ಷಣ ನೆನಪು ಮಾಡ್ಕೊಳ್ತೇವೆ. ಸದಾಶಿವಯ್ಯ ಅಂತ ಒಬ್ಬರು ಇದ್ದರು, ಸಾಕಮ್ಮ ಅಂತ ಟೀಚರ್ ಇದ್ದರು, ಸೋಮಣ್ಣಗೌಡರು ಅಂತ ಇದ್ದರು. ಭಾರಿ ಪನಿಷ್ಮೆಂಟು, ಒದೆ ಪೆಟ್ಟೆ ಎಲ್ಲದಕ್ಕೂ. ಅಂದರೆ ದಂಡಂ ದಶಗುಣಂ, ಒಟ್ಟಿನಲ್ಲಿ ನೀನು ಕಲೀಲೇಬೇಕು. ಬಂದಿರೋ ಉದ್ದೇಶ ಏನು ಈಡೇರಿಸ್ಕೊಳ್ಬೇಕು, ಕಲೀಲೇಬೇಕು. ಮತ್ತು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಶಿಕ್ಷೆ ಆಗಲೇಬೇಕು. ನೀನು ಹೋಗು ಬಾ ಅದೇನೂ ಇಲ್ಲ. ಬೆಂಚಲ್ಲಿ ಕೂರಿಸೋದು, ಕಿವಿ ಇಡಿಸೋದು, ಇದು ಯಾವ ಶಿಕ್ಷೆಗಳು ಅವತ್ತರ ಭಾರಿ ಇದ್ದು ಈಗ ಇಲ್ಲ. ಈಗ ಯಾವುದಿಲ್ಲ, ಏನು ಮಾಡಾಗಿಲ್ಲ. ಈಗಿನ ಜನರೇಷನ್ ಏನು ಎಲ್ಲ ಇದೀವಿ 100% ಅಂತ ಶಿಕ್ಷೆಗಳು ಇಲ್ವೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಆ ಬಾಂಧವ್ಯನೂ ಇಲ್ಲ. ಒಬ್ಬ ಗುರು ಮತ್ತೆ ಶಿಷ್ಯನಿಗೆ ಏನ್ ಬಾಂಧವ್ಯ ಇದೆ, ಆ ಬಾಂಧವ್ಯ ಸಮೇತ ಈಗಿಲ್ಲ. ಯಾಕಂದ್ರೆ ನಾವು ಕಣ್ಣಾರೆ ನೋಡ್ತಾ ಇದೀವಿ, ಈಗಿನ ಜನರೇಷನ್ ಹುಡುಗರು ಯಾರೆಲ್ಲ ಇದಾರೆ, ಈಗ ಅವರ ಟೀಚರ್ಸ್ ಯಾರಾದ್ರೂ ಫ್ರೆಂಡ್ ಬರ್ತಾ ಇದ್ರು ಒಂದು ವಿಶ್ ಮಾಡಲ್ಲ, ಅವ್ರಿಗೊಂದು ಗೌರವ ಕೊಡ್ಬೇಕು ಅಂತ ಮನ್ಸಿಂದ ಅವ್ರು ಮಾಡಲ್ಲ. ಬಟ್ ಆಗಿನ ಶಿಕ್ಷಕರು, ಯಾಕಂದ್ರೆ ನಾನು ಕಣ್ಮುಂದೆ ನೋಡಿದ್ದೀನಿ, ನಿಮ್ ಜೊತೆ ಅಷ್ಟಿಷ್ಟು ಓಡಾಡಿರೋದ್ರಿಂದ ನೀವು ಕಲಿಸಿಕೊಟ್ಟಂತ ತುಂಬಾ ಜನ ಶಿಷ್ಯಂದ್ರು ಈಗಲೂ ಸಮೇತ ಸಿಕ್ಕಿದ್ರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದೇ ಗೌರವ ಇದೆ. ನೀವು ಅಷ್ಟು ಪನಿಷ್ಮೆಂಟ್ ಮಾಡಿದೀನಿ, ಅದ್ ಯಾವ್ದು ಲೆಕ್ಕಕ್ಕಿಲ್ದಲೆ ನೀವು ಪನಿಷ್ಮೆಂಟ್ ಮಾಡಿದ್ರಿಂದಲೇ ನಾವ್ ಈ ಸ್ಟೇಜ್ ಅಲ್ಲಿ ಇದೀವಿ ಅಂತ ಹೇಳ್ಕೊಡ್ತಾರೆ. ಬಟ್ ಆ ಬಾಂಧವ್ಯ ಯಾಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇರೆ ತರ ಆಗ್ತದೆ? ಇದಕ್ಕೆ ಕಾರಣ ಇಷ್ಟೇ. ತಂದೆ ತಾಯಿಗಳು ಏನಿದ್ದಾರೆ ಪೇರೆಂಟ್ಸು, ಶಿಕ್ಷಕರ ಬಗ್ಗೆ ಗೌರವ ಮಾತನಾಡಬೇಕು, ಗೌರವವನ್ನು ಬೆಳೆಸುವ ಪರಿಸರವನ್ನು ನಿರ್ಮಾಣ ಮಾಡಬೇಕು ಮನೆಯಲ್ಲಿ. ಆ ನಿರ್ಮಾಣ ಆ ತಂದೆ ತಾಯಿಗಳಿಗೆ ಬೇಕಾಗಿಲ್ಲ. ಅವರು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬಿಡ್ತಾರೆ, ಅವರವರ ಕೆಲಸ ಅವ್ರಿಗೆ ಮಗ್ನರಾಗಿರ್ತಾರೆ. ಮಗು ಶಾಲೆಗೆ ಬರ್ತದೆ ಹೋಗ್ತದೆ, ಏನು ಅನ್ನೋದು ಕೇಳೋದಿಲ್ಲ. ಹಾಗಾಗಿ ಆ ವಿಶ್ವಾಸ ನೀವೇನಿದ್ರು ಆ ಪಠ್ಯ ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ನಾವು ಪೋಷಕರು ಎಲ್ಲೋ ಎಡುತ್ತಿದ್ದೀವಿ. ತಮ್ಮ ಮಕ್ಕಳ ಬಗ್ಗೆ ಸರಿಯಾದ ಸಂಸ್ಕೃತಿಯನ್ನು ಕಲಿಸೋದ್ರಲ್ಲಿ ನಾವು ಎಡುತ್ತಿದ್ದೀವಿ ಅನ್ನೋದು ನನ್ನ ಭಾವನೆ. ಸೊ ನಿಮ್ಮ ಪ್ರಕಾರ ಮನೆಯಿಂದಲೇ ಆ ಸಂಸ್ಕೃತಿನ ಬೆಳೆಸಿದ್ರೆ ಅದು ಸ್ಕೂಲಲ್ಲೂ ಬೆಳೆಯುತ್ತೆ, ಅದ್ರ ಜೊತೆಗೆ ಸಮಾಜದಲ್ಲೂ ದೊಡ್ಡ ಮಟ್ಟದಲ್ಲಿ ಆ ಸಂಸ್ಕೃತಿನ ಉಳಿಸ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮನೆಯ ಮೊದಲ ಪಾಠಶಾಲೆ ಅನ್ನೋದಕ್ಕೆ ಅರ್ಥ ಅದೇ. ಸೊ ಮನೆಯಲ್ಲೇ ಫಸ್ಟ್ ನಮ್ಮ ತಂದೆ ತಾಯಿಗಳಿಂದನೇ ಏನು ಆ ಮಗುವಿಗೆ ಪೋಷಣೆ ಸಿಗುತ್ತೆ, ಪ್ರೀತಿ ವಿಶ್ವಾಸದ ಜೊತೆ ಸಂಸ್ಕೃತಿನೂ ಕಲಿಸೋದ್ರಿಂದ ಅದು ಮುಂದಕ್ಕೆ ಆ ಸಮಾಜದಲ್ಲಿ ಒಂದು ಬೇರೆ ರೀತಿಲಿ ಎಲ್ಲರ ಜೊತೆ ಗೌರವವಾಗಿ ನಡ್ಕೊಳಕ್ಕೆ ಆ ಮಗು ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಅಂದ್ರೆ ಒಬ್ಬ ಪೇರೆಂಟ್ಸ್ ಒಬ್ಬ ಶಿಕ್ಷಕರನ್ನ ಗೌರವಿಸಿದ್ದಾರೆ ಹಿರಿಯರು, ಮಕ್ಕಳು ಅವರನ್ನ ಅನುಸರಿಸ್ತಾರೆ. ಅನುಸರಿಸಿ ಈ ರೀತಿ ನಮ್ಮ ಅಪ್ಪ ಅಮ್ಮನೇ ಅಷ್ಟು ಗೌರವಿಸ್ತಾರೆ, ನಾವು ಆ ಥರ ಮಾಡಬೇಕು ಅನ್ನೋದು ಬರ್ತದೆ. ನಮ್ಮ ಪರಿಸರ ಏನಾಗಿದೆ ಅಂದರೆ ಆ ವಿದ್ಯೆ ಉಳ್ಳವನ ಮಗ ಮುದ್ದು ಬರುವಂತಿಗೂ ಅಂತ ಏನು ಹೇಳ್ತೀವಿ, ವಿದ್ಯೆ ಹೆಚ್ಚಾಗ್ತಿದ್ದಾಗೆ ಅವನಲ್ಲಿ ಗೌರವ ಭಾವನೆ ಬರಬೇಕು. ಅದು ಬರ್ತಾ ಇಲ್ಲ, ಅದು ಮಾಯ ಆಗಿ. ಯಾಕೆಂದರೆ ನಮ್ಮಲ್ಲಿ ಮಾರಲ್ ಶಿಕ್ಷಣ ಕಡಿಮೆ ಆಗಿದೆ, ನೀತಿ ಶಿಕ್ಷಣ ಇಲ್ಲ. ನನಗೆ ಗೊತ್ತಿದ್ದಾಗೆ ಅದು ಈಗ ಎಲ್ಲೋ ನಮ್ಮ ಕಾಲದಲ್ಲಿ ನೀತಿ ಶಿಕ್ಷಣಕ್ಕೆ 1 ಪೀರಿಯಡ್ ಆದ್ರೂ ಬಂದು 2 ಪೀರಿಯಡ್ ಪಾಠ ಮಾಡ್ತಾಯಿದ್ರು. ಈಗ ಅದು ಇಲ್ಲವೇ ಇಲ್ಲ. ಬರೀ ಪಠ್ಯ ಪುಸ್ತಕ ಓದು ಬರ ಇದೇ ಆಗೋಗ್ಬಿಟ್ಟಿದೆ. ಹಾಗಾಗಿ ಇದು ಒಂದು ಕಾರಣ ಇರ್ಬೋದು. ಇದು ಪರಿಸರನೇ ಚೇಂಜ್ ಆಗ್ತಾ ಇದೆ. ಯಾರು ಸಮಾಜದ ತಪ್ಪು, ಶಿಕ್ಷಕರ ತಪ್ಪು ಎಲ್ಲೋ ಅಂತ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಇಂಥದ್ದೇ ಅಂತ ಹೇಳೋಕ್ಕೆ ಸಾಧ್ಯ. ನಾನು ಕಂಡುಕೊಂಡಿದ್ದೆ ಇಷ್ಟೇ. ಪೋಷಕರು ನಾವೇನು ನಮ್ಮ ಮಕ್ಕಳನ್ನು ಮನೆಯಿಂದ ಗೌರವಯುತವಾಗಿ ಮಕ್ಕಳಿಗೆ ಎಲ್ಲರೂ ಗೌರವಿಸ್ಬೇಕು, ಹಿರಿಯರಿಗೆ ಗೌರವದಿಂದ ಇರಬೇಕು, ಹಿರಿಯರು ಬಂದಿರೋರಿಗೆ ತಗ್ಗಿ ಬಗ್ಗೆ ನಡಿಬೇಕು, ನಮಸ್ಕಾರ ವಂದನೆಗಳನ್ನು ಹೇಳುವಂಥದ್ದು ನಾವು ಕಲಿಸ್ಕೊಟ್ರೆ ಮಕ್ಕಳು ತನ್ನಷ್ಟು ತಾನು ಬರ್ತದೆ. ನಾವೇ ಮನೇಲಿ ಹೇಳೋದಿಲ್ಲ, ಯಾರು ಆ ಒಂದು ಸಂಸ್ಕೃತಿ ಬೆಳೆಸ್ತಾ ಇಲ್ಲ. ಹಾಗಾಗಿ ಅದು ಕ್ರಮೇಣ ಬೆಳೀತಾ ಅದು ಗಿಡವಾಗಿ ಬರೋದು ಮರವಾಗಿ ಬಗ್ಗೀತೆ, ಆ ಥರ ಆಗ್ತಾ ಇದೆ. ಅದಕ್ಕೆ ನಾನು ಸಮಾಜದಲ್ಲಿ ನಾವೇ ನೇರ ಶಿಕ್ಷಕರು ಎಲ್ಲೋ ಒಂದು ಪಾಲಾದರೂ 1% ಆದರೂ ಒಂದು 90% ಪೇರೆಂಟ್ಸ್ದೇ ಜವಾಬ್ದಾರಿ ಇದೆ ನಾನು ಹೇಳ್ಕೊಂಡಿದ್ದಾರೆ. ಎಸ್, ಅದ್ರ ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಒಂದಿಷ್ಟು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ. ಹಾಗೇನೆ ನಿಮ್ಮ ಮೊದಲನೇ ಶಾಲೆ ಯಾವ ಶಾಲೆಗೆ ನೀವು ಸೇರ್ಕೊಂಡ್ರಿ? ಸೊ ನಿಮ್ಮ ವೃತ್ತಿ ಜೀವನನ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ? ನಾನು ಮೂಡಿಗೆರೆ ತಾಲೂಕಿನ ಗುತ್ತಿಹಳ್ಳಿ, ಭಾರಿ ರಿಮೋಟ್ ಪ್ಲೇಸು. ಮೂಡಿಗೆರೆಯಿಂದ ಸುಮಾರು 25-30 ಕಿಲೋಮೀಟ್ರು. ಬಸ್ ವ್ಯವಸ್ಥೆಗಳಿಲ್ಲ, ನಡ್ಕೊಂಡು 5 ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕಾದಂಥ ಪರಿಸ್ಥಿತಿ.
ಸುಮಾರು 400 ಇಂಚು ಮಳೆ ಬರ್ತಿತ್ತು, 450 ಇಂಚು ಮಳೆ ಬರ್ತಿತ್ತು ಆಗ 78ರಲ್ಲಿ. ನಾನು 15/3/78ರಲ್ಲಿ ನನ್ನ ವೃತ್ತಿಗೆ ಪ್ರಾರಂಭ ಮಾಡಿದೆ. ಓಕೆ. ಅದು ಗುತ್ತಿಹಳ್ಳಿ ಅನ್ನೋ ಒಂದು LPS ಶಾಲೆ, ಅದು ಕ್ಲೋಸ್ ಆಗಿರೋ ಶಾಲೆ ಮುಚ್ಚಿತ್ತು. ಯಾವ ಕಾರಣಕ್ಕಾಗಿ ಅಂದ್ರೆ ಶಿಕ್ಷಕರಿಲ್ಲದ್ರೆ ಶಾಲೆ ಮುಚ್ಚೋಗಿತ್ತು. ಅಲ್ಲಿ ಯಾರು ಮಕ್ಕಳಿದ್ರು ಬಟ್ ಶಿಕ್ಷಕರಿಲ್ಲ. ಯಾಕಂದ್ರೆ ಯಾರು ಹೋಗ್ತಾ ಇರ್ಲಿಲ್ಲ ಅಲ್ಲಿಗೆ. ಅಂತ ಊರಿಗೆ ಜೋಸೆಫ್ ಅಂತ ಒಬ್ರು BO ಇದ್ರು, ಅವಾಗ. ನಮ್ಮನ್ನ ಥ್ಯಾಂಕ್ಸ್ ಕೊಟ್ಟು, ಜನಪ್ಪ ನೀವು ಅಲ್ಲಿ ಕೆಲಸ ಮಾಡ್ರಿ, ಏನಾದ್ರು ಮಾಡಿ ಅಂತ ಕಳಿಸಿದ್ರು. ನಾವು ಅಲ್ಲಿ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಇನ್ನೊಂದು ನಮ್ಮ ಎಲ್ಲರ ಒಂದು ಕ್ವಶನ್, ಸೊ ಎಲ್ರಿಗೂ ನನ್ನ ಜೊತೆ ನಿಮಗೂ ಒಂದಿಷ್ಟು ನೋಡ್ತಿರೋರು ಯಾರಿಗೂ ಈ ಕ್ವಶನ್ 100% ಬಂದಿರುತ್ತೆ. ಅವಾಗ ಸ್ಕೋರ್ ಅಂದ್ರೆ ಅಷ್ಟು 99.5% ಬೇಕು ಅಥವಾ 98% ಬೇಕು, 95% ಬೇಕು ಅಂತ ಯಾರೂ ಓದ್ತಾ ಇದ್ದಿಲ್ಲ. ಬಟ್ ಈಗಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ 99 ಪಾಯಿಂಟ್ ತಗೊಂಡ್ರು ಎಲ್ಲೋ ಒಂದ್ ಕಡೆ ಕಮ್ಮಿ ಆಯ್ತು, 98 ಪಾಯಿಂಟ್ ತಗೊಂಡ್ರು ಎಲ್ಲೋ ಒಂದ್ 2 ಪಾಯಿಂಟ್ ಕಮ್ಮಿ ಆಯ್ತು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಈಗಿನ ಪೇರೆಂಟ್ಸ್ ಆಲ್ಮೋಸ್ಟ್ ಅದನ್ನ ಒತ್ತಡನ ಮಗು ಮೇಲೆ ಹಾಕ್ತಾ ಇದಾರೆ. ಒಂದು ಅದ್ರ ಜೊತೆಗೆ ಆಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಮಗು ಬೆಳೀತಾ ಇರೋ ರೀತಿ ಆ ಸಮಾಜಕ್ಕೆ ಒಂದಿಷ್ಟು ಉತ್ತಮವಾಗಿ ಬೆಳಿಲಿ ಅನ್ನೋ ಏನು ಒತ್ತನ್ನ ಕೊಟ್ಕೊಂಡು ಶಿಕ್ಷಕರು ಅವರಿಗೆ ಬೋಧನೆ ಮಾಡ್ತಾ ಇದ್ರು. ಆದ್ರೆ ಈಗಿನ ಶಿಕ್ಷಕರಲ್ಲಿ ಸ್ಕೋರನ್ನೇ ತುಂಬಾ ಇಂಪಾರ್ಟೆಂಟ್ ಕೊಟ್ಟು ಬೋಧನೆ ಮಾಡ್ತಾ ಇದಾರೆ. ಸೊ ಇದೆರಡಕ್ಕೆ ನಿಮಗೆ ಡಿಫ್ರೆನ್ಸ್ ಇದೆ ಅನ್ಸುತ್ತಾ ಅಥವಾ ಇಲ್ಲ ಆಗಿನ ತರನೇ ಈಗೂ ಇದೆ ಅನ್ಸುತ್ತಾ? ಅವಾಗ ಜಸ್ಟ್ ಅವ್ರಿಗೆ ಮಕ್ಕಳು ಕಲ್ತ್ರೆ ಸಾಕು, ಅವರಿಗೆ ಸ್ಕೋರ್ ಬಗ್ಗೆ ಯಾರು ಯೋಚನೆ ಮಾಡ್ತಿರಲಿಲ್ಲ. ಪಾಸ್ ಆದ್ರೆ ಆಯ್ತು, ಪಾಸ್ ಆಗೊಂಡು ಹೋಗಿದ್ರೆ ಆಯ್ತು. ಅವಾಗ ಉತ್ತೀರ್ಣ ಅನುತ್ತೀರ್ಣ ಅನ್ನೋದು ಇತ್ತು. ಹೌದು. ಈ ಇತ್ತೀಚಿನ ದಿನಗಳಲ್ಲಿ ಅನುತ್ತೀರ್ಣ ಅಂತ ತೆಗೆದಾಕಿ SLC ವರೆಗೂ ಪ್ರಮೋಷನ್ ಎಲ್ಲ ಉತ್ತೀರ್ಣನೇ. ಅವಾಗ ಉತ್ತೀರ್ಣ ಅನುತ್ತೀರ್ಣ ಇರೋದ್ರಿಂದ ಮಕ್ಕಳು ಪಾಸ್ ಆಗ್ತಾ ಹೋಗ್ತಾ ಇದ್ರು. ವಿಶೇಷವಾಗಿ SLCಗೆ ಮೆಟ್ರಿಕ್ ಏನಂತೀವಿ ಆ ತರಗತಿಗೆ ಬಹಳ ಪ್ರಾಮುಖ್ಯತೆ ಇತ್ತು. ಒಬ್ಬ SLC ಪಾಸ್ ಮಾಡಿದಾನಂದ್ರೆ ಅವನು ಡಿಗ್ರಿ ಮಾಡಿದಷ್ಟು ವ್ಯಾಲ್ಯೂ ಇತ್ತು. ಅವಾಗ ವ್ಯಾಲ್ಯೂ ಇತ್ತು. ಹಾಗಾಗಿ ಅಂಕಕ್ಕೇನು ಪ್ರಾಧಾನ್ಯತೆ ಇರಲಿಲ್ಲ, ಓದಿಗೆ ಹೆಚ್ಚು ಪ್ರಾಧಾನ್ಯತೆ ಇತ್ತು. ಈಗ ಅದೇ ನಮ್ಗೇನು CET, NEET ಇಂಥ ಎಕ್ಸಾಮ್ಗಳು ಬಂದಾದ್ಮೇಲೆ ಮಕ್ಕಳಿಗೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಹಾಗಾಗಿ ಇದೆಲ್ಲ ನಡೀತಾ ಇದೆ ಈಗ. ಓಕೆ. ಸೊ ಅದಾದ ನಂತರ ನೀವು ಗುತ್ತಿಹಳ್ಳಿಲಿ ಎಷ್ಟು ವರ್ಷ ಇದ್ರಿ? ಗುತ್ತಿಹಳ್ಳಿಯಿಂದ ನೆಕ್ಸ್ಟ್ ಬೇರೆ ಕಡೆ ನಿಮಗೆ ಪ್ರಮೋಷನ್ ಆಯ್ತಾ ಅಥವಾ ಬೇರೆ ತರದಲ್ಲಿ ಟ್ರಾನ್ಸ್ಫರ್ ಆಯ್ತಾ? ನಮಗೆ ಗುತ್ತಿಹಳ್ಳಿಲಿ ಚೆನ್ನಾಗಿದೆ, ಊರವರೆಲ್ಲ ಬಹಳ ಸಪೋರ್ಟ್ ಮಾಡ್ತಿದ್ರು ನಮಗೆ. ನಿಜವಾಗ್ಲೂ ಅಲ್ಲಿ ಅಕ್ಕಿ ಬೇಳೆಯಿಂದ ಎಲ್ಲ ಸಂಗ್ರಹಿಸಿ ನನಗೆ ತಂದು ಕೊಡ್ತಾ ಇದ್ರು. ನಮಗೆ ಬುಲ್ಡೇಗೌಡ ಅನ್ನೋ ಒಬ್ಬರ ಹಿರಿಯರ ಮನೆಯಲ್ಲಿ ನನಗೊಂದು ಮನೆ ಕೊಟ್ಟಿದ್ರು, ಅಲ್ಲಿ ವಾಸವಾಗಿದ್ದೆ. ನನಗೆ 81ನಲ್ಲಿ ಒಂದು ಜನಗಣತಿ ಬಂತು. ಜನಗಣತಿಯಲ್ಲಿ ನನ್ನನ್ನು ಗಣತಿಗೋಸ್ಕರ ಗಣತಿಕಾರನಾಗಿ ನೇಮಕ ಮಾಡಿದ್ರು. ಸುಮಾರು 10 ಕಿಲೋಮೀಟರ್ ದೂರದ ಸ್ಥಳಕ್ಕೆ ಬಗ್ಗಸ್ಗೋಡು ಅನ್ನೋ ಊರಿಗೆ ಹಾಕಿದ್ರು. ಗುತ್ತಿಹಳ್ಳಿಗೆ ಅಲ್ಲಿ 10 ಕಿಲೋಮೀಟರ್. ದಿನಲ್ಲಿ ನಾನು ಹೋಗಿ ಬರೋಕ್ಕೆ ಖಂಡಿತ ಆಗ್ತಿರ್ಲಿಲ್ಲ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಆಗಿನ ತಮ್ಮಯ್ಯ ಅಂತ ತಹಶೀಲ್ದಾರ್ ನನ್ನ ಕರೆಯನ್ನ ಅವ್ರ ಮನಸ್ಲೇ ಇಲ್ಲ, ನೀವು ಮಾಡಲೇಬೇಕ್ರಿ, ಅದೇನು ಮಾಡ್ತಾರೋ ಗೊತ್ತಿಲ್ಲ ಅಂತ. ಹಾಗಾಗಿ ಶಾಲಾ ಕೆಲಸಕ್ಕೆ ಸ್ವಲ್ಪ ಅಡಚಣೆ ಆಯಿತು. ಹೀಗಾಗಿ ಊರಲ್ಲಿ ಸ್ವಲ್ಪ ಘರ್ಷಣೆ ಆಯಿತು ಅವ್ರಿಗೂ ನಮಗೂ. ಊರಿಗೆ ಮಾಸ್ಟರ್ ಬರಲ್ಲ ಅನ್ನೋದು ನಾನು ಈ ಕಾರಣಗಳನ್ನ ಹೇಳಿದಾಗ ಅವ್ರು ಒಪ್ಕೊಳ್ಳಿಲ್ಲ. ನಮಗೆ ಯಾಕೆ ಇದನ್ನು ತಹಶೀಲ್ದಾರ್ ಗಲಾಟೆ ಮಾಡಿದ್ರೆ ಒಪ್ಕೊಳ್ಳಿಲ್ಲ. ಹಾಗಾಗಿ ಅವ್ರು ಸ್ವಲ್ಪ ಮನಸ್ತಾಪ ಆಗಿ ಇರಿಸುಮುರುಸಾಗಿ ನನ್ನ 3 ವರ್ಷಕ್ಕೆ ನಾನು ಅಲ್ಲಿಂದ ವರ್ಗಾವಣೆಯನ್ನು ಪಡ್ಕೊಂಡೆ. ವರ್ಗಾವಣೆಯನ್ನು ಇನ್ನೊಂದು ಗ್ರಾಮಾಂತರ ಪ್ರದೇಶಕ್ಕೆ ಹೆಚ್ಚು ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆ, ಕುಂದೂರು ಅಂತ, ಸಾರ್ಗೋಡ್ ಕುಂದೂರು, ಅಲ್ಲಿಗೆ ನಾನು ವರ್ಗಾವಣೆಯನ್ನು ನಾನೇ ಬಯಸಿ ಅಲ್ಲಿಗೆ ಹೋದೆ. ಅದನ್ನು ಇಂಟೀರಿಯರ್ ಪ್ಲೇಸೇ, ಅಲ್ಲಿಗೆ ಹೋದೆ. ಯಾಕಂದ್ರೆ ನನ್ನ ಉದ್ದೇಶ ಪ್ರಾರಂಭದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿಯೇ ವೃತ್ತಿಯನ್ನು ಸ್ಟಾರ್ಟ್ ಮಾಡಬೇಕು. ಮತ್ತೆ ಗ್ರಾಮಾಂತರದಲ್ಲಿ ನಾವು ಕೆಲಸ ಮಾಡಿದ್ರೆ ಗುರುತಿಸ್ತಾರೆ, ಹಳ್ಳಿಯವರು ಗೌರವಿಸ್ತಾರೆ. ಅದೇ ಬೇರೆ ಪಟ್ಟಣ ನಗರಗಳಲ್ಲಿ ಯಾರು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಹಾಗೆ ನನಗೆ ಗ್ರಾಮಾಂತರದಲ್ಲೇ ವೃತ್ತಿಯನ್ನು ಕೆಲಸ ಮಾಡಬೇಕು ಅನ್ನೋ ಇತ್ತು. ಹಾಗಾಗಿ ಕುಂದೂರು ಅನ್ನೋ ಊರಿಗೆ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋದೆ. ಇದು ಇಸ್ವಿ ಯಾವಾಗ? ನಾನು ಕುಂದೂರಿಗೆ 81ರಲ್ಲಿ. 81. ಓಕೆ. 81ರಲ್ಲಿ ನೀವು ಕುಂದೂರಿಗೆ ಮತ್ತೆ ಅಲ್ಲಿಂದ ಗುತ್ತಿಹಳ್ಳಿಯಿಂದ ಕುಂದೂರು ಶಾಲೆಗೆ ಹೋಗ್ತೀರಾ. ಸೊ ಆ ಕುಂದೂರು ಶಾಲೆಯ ವ್ಯವಸ್ಥೆ ಹೇಗಿತ್ತು? ಅಲ್ಲಿ ಎಷ್ಟು ಜನ ಮಕ್ಕಳಿದ್ರು? ನಾನು ಪ್ರಾರಂಭದಲ್ಲಿ ಅಲ್ಲಿ ಶಾಲೆಗೆ ಹೋದಾಗ 52 ಮಕ್ಕಳಿದ್ದು, 2 ಜನ ಟೀಚರ್ಸ್ ಇದ್ರು, ರುದ್ರೇಗೌಡ ಮತ್ತು ರಾಮಯ್ಯ ಅಂತ. ರಾಮಯ್ಯ ನನಗೆ ಪರಿಚಿತರು. ಹಾಗಾಗಿ ಅವರು ನನ್ನನ್ನು ಒತ್ತಾಯ ಮಾಡಿದರು, ನೀವು ನಮ್ಮಲ್ಲಿಗೆ ಬನ್ನಿ, ಕ್ವಾರ್ಟರ್ಸ್ ಎಲ್ಲ ಇದೆ
ಆರಾಮಾಗಿ ಡ್ಯೂಟಿ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾ ಆ ಒಂದು ಕ್ವಾರ್ಟರ್ಸು ಇದ್ದಿದ್ದರಿಂದ ಮನೆಯಲ್ಲೇ ಇತ್ತಲ್ಲ, ಕ್ವಾರ್ಟರ್ಸ್ ಇದ್ದಿದ್ದು ಶಾಲೆ ಹತ್ರನೇ, ಅನುಕೂಲ ಆಗ್ತದೆ, ಓಡಾಡೋದು ತಪ್ತದೆ ಅನ್ನೋ ದೃಷ್ಟಿಯಿಂದ ಅಲ್ಲಿಗೆ ಹೋದೆ. 10 ವರ್ಷಗಳ ಸೇವೆ ಮಾಡಿದ್ದೇನೆ ಅಲ್ಲಿ. ಸೇವೆ ಮಾಡಿ ಶಾಲೆಯನ್ನು ಒಂದು ಮಟ್ಟದಲ್ಲಿ ತಾಲೂಕು ಹಂತದಲ್ಲಿ ಗುರುತಿಸುವ ಹಾಗೆ ಕೆಲಸ ಮಾಡಿದ್ದೀನಿ ಅಂತ ನನಗೆ ತೃಪ್ತಿ ಇದೆ. ಓಕೆ. ಸೊ ನೀವು ಕುಂದೂರು ಶಾಲೆಯಲ್ಲಿ ಆಲ್ಮೋಸ್ಟ್ 10 ವರ್ಷ ಇದ್ರಲ್ವಾ? ಸೊ ನಿಮ್ಮ 10 ವರ್ಷದ ಕುಂದೂರು ಶಾಲೆಯಲ್ಲಿನ ಜೀವನ ಏನು ವೃತ್ತಿ ಜೀವನ ಸ್ಟಾರ್ಟ್ ಮಾಡಿರ್ತೀರಾ, ಸೊ ಆ ವೃತ್ತಿ ಜೀವನದಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ನಮ್ಮ ಜೊತೆ ಹಂಚ್ಕೋಬೋದಾ? ಒಬ್ಬ ಹುಡುಗ ಏನು ಅವನ ಬಗ್ಗೆ ಎಲ್ಲ ಟೀಚರ್ಸ್ ಆಗ್ಲಿ ಮನೆಯವರಾಗ್ಲಿ ಹೋಪ್ ಇಟ್ಟಿರಲ್ಲ, ಬಟ್ ಅವ್ನು ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ, ಆತರ ಯಾವ್ದಾದ್ರು ಉದಾಹರಣೆಗಳು ಇದೆಯಾ? ಸಾಕಷ್ಟು ಇದೆ. ಓಕೆ. ನಾನು ಕಂಡುಕೊಂಡಂತೆ, ನಾನು ಅಲ್ಲಿಗೆ ಹೋದಾಗ ವಿವೇಕ ಅಂತ ಒಬ್ಬ ವಿದ್ಯಾರ್ಥಿ 3ನೇ ತರಗತಿಯಲ್ಲಿದ್ದ. ಅವನು 3ನೇ ತರಗತಿಯಲ್ಲಿದ್ದರೆ ಅವನು ಅಕ್ಷರಗಳನ್ನ ಬರಿಬೇಕು, ಏನು ಬರೀತಾನೆ ನಮಗೆ ಗೊತ್ತಾಗ್ತಿರಲಿಲ್ಲ. ಏನು ಸುಮ್ಮನೆ ಈಗ ಬರ್ಕೊಂಡು ಹೋಗೋದು, ಸುಮ್ಮನೆ ಉದ್ದ ಎಕ್ಸಸೈಸ್ ಎಲ್ಲ ತುಂಬಿಸ್ಬಿಡೋನು ಪೂರ್ತಿ, ಏನಂತ ಇಲ್ಲ. ಏನು ಈಗ ಆಗ್ತದೆ ಏನಿಲ್ಲ, ಸುಮ್ಮನೆ ಗೀಜೋದು, ಗೀಜ್ಕೊಂಡು ಹೋಗ್ತಿರೋದೆ. ಪೆದ್ದಂಗೆ ಹುಡುಗ. ನನಗೆ ಭಾರಿ ಆಚೆ, ಏನು ಮಾಡೋದು, ಎಷ್ಟೇ ಹೇಳಿದ್ರು ಇಲ್ಲ, ಪೆದ್ದರಾಗೇನೆ ಸುಮ್ಮನೆ ನೋಡೋನು ಅಷ್ಟೇ. ಅವಾಗ ಅವ್ರ ಪೇರೆಂಟ್ಸ್ನ ಕರೆಸಿ, ನಾನು ಹೆಡ್ ಮಾಸ್ಟರ್ ಚಾರ್ಜಲ್ಲಿದ್ದೆ, ಅವ್ರನ್ನ ಕರೆಸಿ, ನೋಡಿ ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಬಂದರೆ ಓದಬೇಕು, ಅವನು ಏನಾದ್ರು ಮುಂದಿನ ದಿನಗಳಲ್ಲಿ ಓದಬೇಕೆ, ಅಥವಾ ತೋಟದಲ್ಲಿ ಕೆಲಸ ಮಾಡೋಕ್ಕಿದ್ರೆ ಸಾಕಾ, ಏನು ಪರವಾಗಿಲ್ಲ ಮಾಸ್ಟ್ರೆ, ಎಷ್ಟು ಬರ್ತೋ ಅಷ್ಟು ಕಲಿಸಿರೋ ಅನ್ನೋ ಮಟ್ಟದಲ್ಲಿ ಇರಲ್ಲ, ಅವ್ನು ಏನಾದ್ರು ಕಲೀಲೇಬೇಕು ಅನ್ನೋದು ನಿಮ್ಮಲ್ಲಿ ಆಸೆ ಇದೆಯಾ ಅಂತ ಕೇಳಿದೆ. ಆಗ ಅವರು ಇಲ್ಲ, ಅವನ ಅಕ್ಷರ ಕಲೀಲೇಬೇಕು ಮಾಸ್ಟ್ರೆ ಅಂತ ಹೇಳಿದ್ರು. ಅಣ್ಣೇಗೌಡ ಅಂತ ಅನ್ನೋರು, ಅವ್ರ ತಂದೆ. ಆ ವಿದ್ಯಾರ್ಥಿಗೆ ಯಾವಾಗ ನಾನೇನು ಮಾಡಿದೆ, 3ನೇ ತರಗತಿ ವಿದ್ಯಾರ್ಥಿಯನ್ನ 1ನೇ ತರಗತಿಗೆ ನಾನೇ ಡಿಮೋಷನ್ ಮಾಡಿ 1ನೇ ತರಗತಿ ಕೂರಿಸಿ ಅವ್ನು 1ನೇ ತರಗತಿ ಪಾಠವನ್ನು ಸ್ಟಾರ್ಟ್ ಮಾಡಿದ್ವಿ. ಅಕ್ಷರಾಭ್ಯಾಸ ಪ್ರಾರಂಭ ಮಾಡಿದ್ವಿ. ಅಟೆಂಡೆನ್ಸ್ 3ನೇ ತರಗತಿಯಲ್ಲಿ ಇತ್ತು. ಅವಾಗ 2 ವರ್ಷ ಬ್ರೇಕಪ್ ಮಾಡಿದ್ವಿ ಅವನ್ನ. ಅನಂತರ 3ನೇ ಕ್ಲಾಸ್ ನೇರವಾಗಿ ಎಲ್ಲ ಮಕ್ಕಳ ಜೊತೆ ಬಂದು ಬ್ರಿಲಿಯಂಟ್ ಆದ, ಒಳ್ಳೆ ಸ್ಪೋರ್ಟ್ಸ್ ಹುಡುಗ. ಪೆದ್ದ ಇದ್ದಂಥ ಹುಡುಗ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬಿಟ್ಟ. ಆಟದಲ್ಲಿ ಒಳ್ಳೆ ಆಟ ಮಾಡ್ದ. ಅವನು ಈಗ ದೊಡ್ಡ ಲಾಯರಾಗಿ ದೊಡ್ಡ ಪ್ಲಾಂಟ್ರು. ಅವನು ಕೊಪ್ಪದ ಹತ್ರ ಮೆಲ್ಪಲ್ ಅನ್ನೋ ಊರಿನಲ್ಲಿ ದೊಡ್ಡ ಪ್ಲಾಂಟ್ರಾಗಿ ಲಾಯರ್ ಗಿರಿಯನ್ನು ಮಾಡ್ತಿದ್ರ ಜೊತೆಗೆ ಪ್ಲಾಂಟ್ರಾಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಹಾಗೇನೆ ಅಲ್ಲಿ ಇನ್ನು ಪ್ರತಿಭಾವಂತ 2 ಮಕ್ಕಳಿದ್ರು, ರಾಧಾಕೃಷ್ಣ ಅಂತ ಮತ್ತೆ ವಿಜಯೇಂದ್ರ ಅಂತ 2 ಮಕ್ಕಳು. 7ನೇ ತರಗತಿ ಪಾಸ್ ಆಗ್ತಿದ್ದಂಗೆ ಆ ಪೇರೆಂಟ್ಸ್ನ ಕರೆದೆ ಶಾಲೆಗೆ. ಅವ್ರ ಪೇರೆಂಟ್ಸನ್ನ ನೋಡಿ, ಯಾವುದೇ ಕಾರಣದಿಂದಲೂ ಈ ಗೌರ್ಮೆಂಟ್ ಶಾಲೆ ಮೂಡಿಗೆರೆ ಹತ್ರ ಕಳಿಸ್ಬೇಡಿ ಮಕ್ಕಳನ್ನ, ಇವ್ರನ್ನ ಯಾವುದಾದ್ರು ವಿದ್ಯಾಸಂಸ್ಥೆ ಕಳಿಸಿ, ಸಂಸ್ಥೆಗಳಿಗೆ ದೂರ ಸಂಸ್ಥೆ, ಮಲ್ನಾಡಿ ಹಳ್ಳಿ, ಧರ್ಮಸ್ಥಳದ ಯಾವುದೋ ವಿದ್ಯಾಕೇಂದ್ರಗಳಿಗೆ ಕಳಿಸಿ, ಇವರು ಚೆನ್ನಾಗಿ ಓದ್ತಾರೆ, ಮುಂದೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಅವ್ರಿಗೆ ಮಾರ್ಗದರ್ಶನ ಹೇಳಿದೆ. ಪಾಪ ಅವರು ಇಬ್ಬರನ್ನು ಬೇರೆ ಬೇರೆ ಸ್ಥಳಕ್ಕೆ ಕಳಿಸಿದ್ರು. ಅದರಲ್ಲಿ ವಿಜೇಂದ್ರ ಅನ್ನೋ ಹುಡುಗ, ಅವನು ಮಲ್ನಾಡಿ ಹಳ್ಳಿ ಕಳಿಸಿರೋ ತಂದೆ. ಅವನು ಉನ್ನತ ಪದವಿಯನ್ನು ಪಡೆದು ಫಿಶರಿಂಗ್ ಇಂಜಿನಿಯರಿಂಗ್ ಮಾಡಿ ಬಾಂಗ್ಲಾದೇಶದಲ್ಲಿ ವರ್ಕ್ ಮಾಡ್ದ. ಈಗ ಆರಾಮಾಗಿ ಈಗ ಬೆಂಗಳೂರಲ್ಲಿ ಸ್ವಂತ ಆದ ಒಂದು ಇಂಜಿನಿಯರಿಂಗ್ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾನೆ. ಹಾಗೇನೆ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ, ಧರ್ಮರಾಜ ಅಂತ. ಅವನು ಬೆಂಗಳೂರಲ್ಲಿ ಅವನು ಯಾವುದೋ ಆಫೀಸಲ್ಲಿ ಇವಾಗಿ ಏನೋ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಏನೋ ಕೆಲಸ ಮಾಡ್ತಿದ್ದಾನೆ. ಎಲ್ಲ ಮಕ್ಕಳು ಇದ್ದಾರೆ. ನಮ್ಗೆ ಈಗ ಅದು ನಮ್ಮ ಗಮನಕ್ಕೆ ಬರಲ್ಲ. ಇಷ್ಟು ಗಮನಕ್ಕೆ ಬಂದಿರೋ ಮಕ್ಕಳು ನಾವು ಕಂಡುಕೊಂಡಂಗೆ ತುಂಬ ಜನ ಇದ್ದಾರೆ. ಓಕೆ. ಸೊ ಇಷ್ಟು ಹುಡುಗರಲ್ಲಿ ನಿಮ್ಗೆ ಫೇವ್ರೇಟ್ ಅಂತ ಯಾರಾದ್ರೂ ಒಬ್ಬ ಇದ್ದೇನೆ. ನನಗೆ ಫೇವ್ರೇಟ್ ಹುಡುಗ ಅಂದ್ರೆ ಅವನೇ, ರಾಧಾಕೃಷ್ಣ ಅಂತ, ರಾಮೇಗೌಡರ ಮಗ. ಒಳ್ಳೆ ಮಕ್ಕಳು, ಚೆನ್ನಾಗಿದೆ, ಒಳ್ಳೆ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಎಲ್ಲ. ಆಮೇಲೆ ಒಳ್ಳೆ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಮಕ್ಕಳು, ಏನು ಪ್ರಾಬ್ಲಮೇ ಇಲ್ಲಪ್ಪ. ನಮ್ಮ ಅವಧಿಯಲ್ಲಿ ನಾವು ಸ್ವಲ್ಪ ಭಾರಿ ಬಿಗಿ ಸ್ಟ್ರಿಕ್ಟು. ನಾವು ಒದೆ ಅಂದ್ರೆ ಭಾರಿ ಬರ್ತಿದ್ದೆ. ಎಲ್ಲ ಇಡೀ ಊರವರೆಲ್ಲ ಬಂದು ಸಪೋರ್ಟ್ ಮಾಡೋರು ನಮಗೆ. ನೀವು ಇದೇ ಥರ ಮಾಡಿ, ಹೊಡಿಲೇಬೇಕು ಈ ಮಕ್ಕಳಿಗೆ, ಭಾರಿ ಪನಿಷ್ಮೆಂಟ್, ಭಾರಿ ಹಾಳಾಗ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡಿದ್ರು. ಯಾರು ಒಂದು ಮಾತು ಹೇಳಲಿಲ್ಲ, ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಏನಾದರೂ ನೀವು ಮಾಡಿ, ಶಾಲೆ ಮಕ್ಕಳು ಸರಿ ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಬಿಗಿಯಾಗಿದ್ದೆ. ಆ ಶಾಲೆ 52 ಇದ್ದ ಮಕ್ಕಳು ಕ್ರಮೇಣ ಸಂಖ್ಯೆ ಏರ್ತು, ಬೆಳವಣಿಗೆ ಆಗಿ 212, ಐ ಥಿಂಕ್ 212, 213, 215, 220ವರೆಗೂ ಅಡ್ಮಿಷನ್ ಆದವು. ನಾನು ಶಾಲೆಯನ್ನು ಬಿಟ್ಟು ಬಂದಾಗ 220 ಮಕ್ಕಳು, 5 ಜನ ಟೀಚರ್ಸ್ ಇದ್ವಿ ಅಲ್ಲಿ.
ಇದಿಷ್ಟು ಆ, 10 ವರ್ಷದ ಕುಂದೂರು ಶಾಲೆಯಲ್ಲಿನ ಅನುಭವ. ಅನುಭವ ತುಂಬಾ ಇದೆ, ಬಟ್ ತುಂಬಾ ಹೇಳಲಿಕ್ಕೆ ಹೋದ್ರೆ ಲಾಂಗ್ ವಿಡಿಯೋ ಆಗುತ್ತೆ. ಅದಕ್ಕೋಸ್ಕರ ಒಂದಿಷ್ಟು ಸಣ್ಣ ಸಣ್ಣ ಎಕ್ಸಾಂಪಲ್ಸ್ ನ ಹೇಳಿದ್ದೀರಾ. ಜೊತೆಗೆ ಅಲ್ಲಿಂದ ನಿಮ್ಮ ವೃತ್ತಿ ಜೀವನ ಬೇರೆ ಕಡೆ ಆ, ಹೋಗುತ್ತೆ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ? ನಾನು ಕುಂದೂರಿನಲ್ಲಿ 10 ವರ್ಷದಲ್ಲಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡಾತ್ಮಕವಾಗಿ ಎಲ್ಲ ರೀತಿಯಲ್ಲಿ ಡೆವಲಪ್ ಮಾಡಿ ಇಡೀ ತಾಲೂಕಿನಲ್ಲಿ ಕುಂದೂರು ರೆಕಗ್ನೈಸ್ ಆಯಿತು, ಐಡೆಂಟಿಫಿಕೇಶನ್ ಆಯಿತು. ಇಡೀ ತಾಲೂಕಲ್ಲೇ ಐಡೆಂಟಿಫೈ ಸುಮಾರು ಒಂದು 40-50 ದೊಡ್ಡ ದೊಡ್ಡ ಶೀಲ್ಡ್ಗಳನ್ನು ಸಂಗ್ರಹಿಸಿಟ್ಟಿದ್ವಿ ನಾವು. ಸ್ಪೋರ್ಟ್ಸಲ್ಲಿ ಎಲ್ಲದರಲ್ಲೂ ಮುಂದೆ ಬಂದ್ವಿ. ನಾನು ಆ ಊರನ್ನು 10 ವರ್ಷ ಕಂಪ್ಲೀಟ್ ಆದ ನಂತರ ನನಗೂ ಈ ಊರಿನಿಂದ ಬೇರೆ ಕಡೆ ಚೆನ್ನಾಗಿದ್ದಾಗ ಹೋಗ್ಬಿಡು, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ ನಾನು ಮೂಡಿಗೆರೆಯಲ್ಲಿ ಮನೆ ಮಾಡಿದ್ದರಿಂದ ಅಲ್ಲಿ ಬಸ್ಸಿನ ವ್ಯವಸ್ಥೆ ಕಾಲಕ್ಕೆ ಇಲ್ಲದಿದ್ದರಿಂದ ನಾನು ವರ್ಗಾವಣೆಗೆ ಮಾಡಿಕೊಂಡೆ. ನಾನು ವರ್ಗಾವಣೆ ಆಗಿದ್ದೆ ರಾತ್ರಿ ಬಿಡುಗಡೆ ಆಗಿ ಬಂದಿದ್ದೆ, ಯಾರು ಗೊತ್ತಿಲ್ಲದೇನೆ. ಒಂದು ಲೆಟ್ರ್ಗಳನ್ನ ಎಲ್ಲರಿಗೂ ಊರಿನ ಲೆಟ್ರಿಗೆ ಒಂದು ಥ್ಯಾಂಕ್ಸ್ ಲೆಟ್ರ್ ಬರೆದಿಟ್ಟಿದ್ದೆ. ಹಾಗಾಗಿ ಲೆಟ್ರ್ ಬಂದ ತಕ್ಷಣ ಸಾಲ್ಡನ ಅವ್ರ ಸ್ನೇಹಿತರ ಒಂದು 8 ಜನ ನನಗೆ ಬಂದು ಭಾರಿ ರಿಕ್ವೆಸ್ಟ್ ಮಾಡಿದ್ರು, ನೀವು ನಮ್ಮಲ್ಲೇ ಇರಬೇಕು, ಹೋಗಬೇಡಿ ಅಂತ. ನಾನು ಸಕಾರಣಗಳನ್ನು ನನ್ನ ಸಮಸ್ಯೆಗಳನ್ನ ಹೇಳ್ಕೊಂಡೆ ಅವ್ರ ಹತ್ರ. ಆಮೇಲೆ ಪರವಾಗಿಲ್ಲ, 10 ವರ್ಷ ಇದ್ರಲ್ಲ, ಒಳ್ಳೆ ಕೆಲಸ ಮಾಡಿದಿರಿ, ಬರ್ತಾ ಇರಿ, ಆಲ್ವೇಸ್ ವೆಲ್ಕಮ್ ಮಾಡ್ತೀವಿ ಅಂತ ಈಗಲೂ ಭಾರಿ ಪ್ರೀತಿಪೂರ್ವಕವಾಗಿ ಕರೀತಾರೆ. ಚೆನ್ನಾಗಿದ್ದೀವಿ ನಾವು, ಎಲ್ಲರೂ ಸಿಕ್ಕಿದ್ರು ಮಾತಾಡ್ತಾರೆ ಮಕ್ಕಳು. ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಾವು. ಓಕೆ. ಅಲ್ಲಿಂದ ಐ ಥಿಂಕ್ 91ರಲ್ಲಿ ನನಗೆ ಅಲ್ಲಿಂದ ವರ್ಗಾವಣೆ ಆಯಿತು. ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಶಾಲೆಗೆ, ಹಿರಿಯ ಪ್ರಾಥಮಿಕ ಶಾಲೆ ಹಾಂದಿ. ನಾನು ಅದೇ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ನನಗೆ ಸ್ವಲ್ಪ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ಅಲ್ಲಿ ಫೀಲ್ಡಲ್ಲಿ ಚೆನ್ನಾಗಿತ್ತು, ಮತ್ತು ಬಹಳ ಹಿಂದುಳಿದ ಏರಿಯಾ ಅದು. ಅಂದರೆ ಅಲ್ಲಿ ಪರಿಷ್ಠ ಪಂಗಡ ಪರಿಷ್ಠ ಜಾತಿ ಮಕ್ಕಳೇ ಇದ್ದಿದ್ದು 99%. ಆ ಏರಿಯಾಕ್ಕೆ ಹೋದೆ. ಅಲ್ಲಿ ಜುಲೈ 10ರಲ್ಲಿ ನಾನು ರಿಪೋರ್ಟ್ ಮಾಡಿಕೊಂಡೆ ಹಾಂದಿ ಶಾಲೆಯಲ್ಲಿ. ಹಾಂದಿ ಶಾಲೆಯಲ್ಲಿ ನನ್ನ ಏನು ಕುಂದೂರಲ್ಲಿ ಏನು ಇಂಟೆನ್ಷನ್ ಇತ್ತು ಆ ಪ್ರಯತ್ನವನ್ನು ಅಲ್ಲಿನೂ ಅಳವಡಿಸ್ಕೊಂಡೆ. ಅಲ್ಲಿನೂ ಸಾಕಷ್ಟು ಕೆಲಸ ಮಾಡಿದ್ವಿ. ಒಳ್ಳೆಯ ಹೆಸರು ಬಂತು ಶಾಲೆಗೆ, ಊರಿಗೆ ಬಂತು. ಊರವ್ರ ಸಹಕಾರ ಎಲ್ಲರೂ ನನಗೆ ಸಹಕಾರ ಮಾಡಿದ್ದರಿಂದ ಅಲ್ಲಿನೂ ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೆ. ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ 10 ವರ್ಷ ಕೆಲಸ ಮಾಡಿದೆ ನಾನು. ಅಲ್ಲಿ 10 ವರ್ಷ ಕೆಲಸ ಮಾಡಿ ನನಗೆ ಬಡ್ತಿ ಸಿಕ್ತು. ಬಡ್ತಿ ಸಿಕ್ಕಿದ್ದರಿಂದ ನಾನು ಬೇರೆ ಕಡೆ ಹೋಗಬೇಕಾಯಿತು. ಅಲ್ಲಿ ಜನಗಳ ಅಪಾರ ಪ್ರೀತಿ ವಿಶ್ವಾಸ ಈಗಲೂ ಇದೆ. ಅಲ್ಲಿಯೂ ಅಷ್ಟೇ, ನಾವು ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಆಯಿತು, ಒಬ್ಬ ವಿದ್ಯಾರ್ಥಿನಿ. ನೀವು ಹಾಂದಿಗೆ ಏನು ಬಂದ್ರಿ, ಸೊ ಹಾಂದಿಲಿ 10 ವರ್ಷ ಇದ್ರಿ. ಸೊ ಈ 10 ವರ್ಷದಲ್ಲಿ ಅಲ್ಲೂ ಒಂದಿಷ್ಟು ಅನುಭವ ಆಗಿರುತ್ತೆ, ಒಂದಿಷ್ಟು ಏನಾದ್ರೂ ಒಂದು ನೆನಪು ಮಾಡ್ಕೊಳ್ಳೋ ಅಂತ ಒಂದು ಅನುಭವನ ಇದ್ರೆ ನಮ್ಮ ಜೊತೆ ಹಂಚ್ಕೋಬೋದಾ? ಖಂಡಿತವಾಗ್ಲು. ಅಲ್ಲಿ ಪ್ರಾರಂಭದಲ್ಲಿ ಶಾಲೆ ವಾತಾವರಣ ಇವೆಲ್ಲ ನೋಡಿ ನಾನು ಯಾಕೆ ಬಂದೆ ಅನಿಸ್ತು. ಓಕೆ. ಅಂದರೆ ಭಾರಿ ಶಾಲೆ ಗೋಡೆ ಬರಹಗಳು, ಕೆಟ್ಟದಾದ ಬರಹಗಳು ಎಲ್ಲ ಹಾಳಾಗೋಯ್ತು ಫುಲ್ಲು. ಏನಪ್ಪ ಅಂದರೆ ಯಾವುದೋ ಒಂದು ದೊಡ್ಡಿಯಲ್ಲಿದ್ದಂಥ ಕಾರಣ ಇತ್ತು. ಅದನ್ನ ಏನಾರು ಮಾಡಿ ಮೊದಲು ಶಾಲೆಯ ಸುತ್ತ ಬೇಲಿಯನ್ನು ಭದ್ರಪಡಿಸಿ, ಆಮೇಲೆ ಶಾಲೆಯಲ್ಲಿರ್ತಕ್ಕಂಥ ನಾವು ದಾನಿಗಳನ್ನು ಸಂಪರ್ಕ ಮಾಡಿ, ಶಾಲೆ ಭಾರಿ ನೋಡೋಕ್ಕೆ ಈ ಥರ ಆಗಿದೆ, ಏನಾರು ಮಾಡಿ ಒಳ್ಳೆಯದನ್ನು ಮಾಡಿಕೊಡಿ ಅಂತ ಹೇಳಿ ಅಲ್ಲೇ ದಾನಿಗಳಾದ ಪುಟ್ಟೇಗೌಡರು ಶಾಲೆ ಸುಣ್ಣ ಬಣ್ಣ ಮಾಡಿಸಿ ಒಂದು ಮಾದರಿಯ ಸುಣ್ಣ ಅಚ್ಚುಕಟ್ಟು ಯಾವುದೇ ರೀತಿಯಲ್ಲಿ ಅದು ಕಲೆ ಬೀಳಬಾರ್ದು ಅಷ್ಟು ದೃಷ್ಟಿಯಲ್ಲಿ ಇಟ್ಕೊಂಡ್ವಿ ಶಾಲೆಯನ್ನು. ಆಮೇಲೆ ಅಲ್ಲಿಂದ ಅಲ್ಲಿ ಹಾಂದಿ ದೊರೆ ಹಾಂದಿ ಎಸ್ಟೇಟಲ್ಲಿ ಮ್ಯಾನೇಜರ್ ಒಬ್ಬರು ಇದ್ದರು, ಲೋಕನಾಥ್ ಅಂತ. ಅವರನ್ನು ಹಿಡಿದು ಶಾಲೆಗೆ ಬೆಂಚ್ಗಳನ್ನು ಮತ್ತು ಗೇಟು ಮತ್ತು ಎಲ್ಲ ಸಣ್ಣ ಪುಟ್ಟ ಶಾಲೆಗೆ ನೆಸೆಸಿಟಿ ಇರ್ತಕ್ಕಂಥದ್ದು ಎಲ್ಲದನ್ನು ಅಲ್ಲಿ ಅವರಿಂದ ದಾನವಾಗಿ ಪಡ್ಕೊಂಡ್ವಿ. ಮತ್ತು ಅಲ್ಲಿ ನನ್ನ ಜೊತೆಲಿದ್ದಂಥ ಶಿಕ್ಷಕರು ಅತ್ಯುತ್ತಮ ಕೆಲಸ ಮಾಡೋರು. ಎಲ್ಲರೂ ಸಹಕಾರದಿಂದ ಅಲ್ಲಿ ಉತ್ತಮವಾದ ಶಾಲೆಯನ್ನಾಗಿ ಅದನ್ನು ಇಡೀ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ನಂಬರ್ 1 ಶಾಲೆಯನ್ನಾಗಿ, ಸರ್ಕಾರಿ ಶಾಲೆಯನ್ನಾಗಿ ಗುರುತಿಸುವಂತೆ ಮಾಡಿದೆ ನಾನು. ನನಗೆ ಮಾಡಿದ್ವಿ ನಾವು. ಓಕೆ. ನಿಮ್ಮ ಶಿಕ್ಷಕರು ನೀವೆಲ್ಲ ಸೇರ್ಕೊಂಡು ಮಾಡಿದ್ವಿ. ಓಕೆ. ಎಸ್. ಅದ್ರ ಜೊತೆಗೆ ಒಂದಿಷ್ಟು ನಾನು ಕೇಳ್ಪಟ್ಟಂತೆ ಒಂದು ಸ್ಪೋರ್ಟ್ಸಲ್ಲಿ ನೀವು ಏನು ಝೀರೋ ಇದ್ದ ಸ್ಟೂಡೆಂಟ್ಸ್, ಏನು ಸ್ಪೋರ್ಟ್ಸಲ್ಲಿ ಯಾವ ಆ್ಯಕ್ಟಿವಿಟಿಲೂ ಇದ್ದಿಲ್ಲ ಹಾಂದಿ ಸ್ಕೂಲ್. ಬಟ್ ಒಂದು ದಿನ ಒಬ್ಬ PT ಮಾಸ್ಟರ್ಗೇನೆ ಆಶ್ಚರ್ಯ ಆಯಿತು ಅನ್ನೋದೊಂದು ಕೇಳ್ಪಟ್ಟೆ. ಅದು ಯಾವ ಥರ? ಅದು ನಮಗೆ ಯಾಕಂದ್ರೆ ನಾನು ಎಲ್ಲ ಕಡೆನೂ ಒಂದು ಕೋರ್ಟ್ ಮೆಜರ್ಮೆಂಟ್ ನನಗೆ ಗೊತ್ತಿಲ್ಲ.
Okay. ನಾವು ಬಿ ಟಿ ಮಾಸ್ಟರ್ಗಳು ದೈಹಿಕ ಶಿಕ್ಷಕರು ಕೆಲವರು ಫಸ್ಟ್ ಪ್ರಾರಂಭದಲ್ಲಿ ಆ ಥರ ನಮಗೆ ಸರಿಯಾದ ಮಾಹಿತಿ ಕೊಡ್ತಿರ್ಲಿಲ್ಲ. Okay. ಆದರೂ ನಾನು ಬಿಡದೆ ಕಾಲು ಹೆಜ್ಜೆಯಲ್ಲಿ ಹಾಕಿ ಕೋರ್ಟ್ನ ತಯಾರು ಮಾಡಿಕೊಂಡು ಖೋ ಮತ್ತು ವಾಲಿಬಾಲ್ ಆಡಿಸ್ತಿದ್ದೆ ಯಾವಾಗಲೂ. Okay. ಖೋ ಅಲ್ಲಿ ನಾನು ಇಲ್ಲಿ ಕುಂದೂರಲ್ಲಿದ್ದರಿಂದ ರಾಜ್ಯ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾ ಇದ್ವಿ. Okay. ಆದರೆ ನಾವು ವಾಲಿಬಾಲ್ ಆಟದಲ್ಲಿ ನಮ್ಮ ಮಕ್ಕಳು ಯಾವಾಗಲೂ ಸೋಲೋರು. 2-3 ವರ್ಷ ಸತತ 0ಯಿಂದ ಏನು ಪಾಯಿಂಟೇ ಇಲ್ಲ. ಸೋತ್ಕೊಂಡ್ಬಂದಾಗ ಅಲ್ಲಿ ಪೂರ್ಣಪ್ರಜ್ಞ ಶಾಲೆ ಒಂದು ಬಾರಿ ಯಾವಾಗಲೂ ಅವರೇ ರೆಪ್ರೆಸೆಂಟ್ ಮಾಡಿದ್ರು ನಮ್ಮ ಆಲ್ದೂರು ಹೋಬಳಿಯನ್ನು. Okay. ನಮಗೆ ಇಲ್ವೇ ಆವಾಗ ನಾನು ಅಲ್ಲೊಬ್ಬರು ಕರ್ಣಕರ್ಣ ಶೆಟ್ಟಿ ಅಂತ ಪಿ ಟಿ ಮಾಸ್ಟರ್ ಇದ್ದರು. ಅವರೊಂದು ದಿವಸ ಕರೆದೆ, ನೋಡಿ ಸರ್ ನೀವು ಭಾಳ ಚೆಂದಾಗಿ ವಾಲಿಬಾಲ್ ಆಡಿಸ್ತೀರಿ, ನಾನು ನಿಮಗೊಂದು ಒಳ್ಳೆ ಟೀಮ್ ಮಾಡ್ತೀನಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಅಂತ. ಮಾಡಿ ಸರ್ ನೋಡೋಣ ಅಂತ ಹೇಳಿದ್ರು. ಅವ್ರು ನಮಗೆ ಚಾಲೆಂಜ್ ಆಗಿ ಮಾಡಿದ್ರು. ನಿಮಗೆ ಚಾಲೆಂಜ್ ಮಾಡಿದ್ವಿ, ಮಾಡಿ ನೋಡೋಣ ಅಂತ. ಅವರಿಗೆ Okay. ನಮ್ಮದು ಪರಿಸ್ಥಿತಿ ಆಗಿತ್ತು, ಅವ್ರು ಹೇಳಿದ್ರೇನು ತಪ್ಪೇನಿಲ್ಲ. Okay. ನಾನು ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ ಮಾರನೇ ದಿನವೇ ಬಂದೊಂದು ಬಾಲನ್ನು ತಗೊಂಡು ಮಕ್ಕಳಿಗೆ ಸುಮ್ಮನೆ ಹೊಡೆದಾಡಿ ಅಂತ ಹೇಳಿಬಿಟ್ಟು ಪ್ರತಿ ಭಾನುವಾರ ಒಬ್ಬ ನುರಿತ ಶಿಕ್ಷಕರನ್ನು ಮೂಡಿಗೆರೆಯಿಂದ ನಮ್ಮ ಸ್ನೇಹಿತರೆ ಮದನ್ ಅಂತೇಳಿ ನಳದ ಶಾಲೆ ವರ್ಕ್ ಮಾಡ್ತಿದ್ರು, ರಮೇಶ್ ಮೂಡಿಗೆರೆ ಗೌರ್ಮೆಂಟ್ ಶಾಲೆಯಲ್ಲಿದ್ದರು, ವೆಂಕಟೇಶ್ ಅವರು ವಾಲಿಬಾಲ್ ಟ್ರೈನರು, ಕೋಚರು. ಹಾಗೆಯೇ ಇವ್ರು 4-5 ಜನ ಟೀಚರ್ಸನ್ನ ಕರ್ಕೊಂಡೋಗಿ ವಾಲಿಬಾಲನ್ನು ಮಕ್ಕಳ ಹತ್ರ ಪ್ರಾಕ್ಟೀಸ್ ಮಾಡಿಸಿದ್ವಿ. ಪಕ್ಕ ಸಣ್ಣ ಸಣ್ಣ ಮಕ್ಕಳು ಪ್ರಾಕ್ಟೀಸ್ ಮಾಡಿಸಿ ಚಂದ ಆ ವರ್ಷದ ವಲಯ ಮಟ್ಟದಲ್ಲಿ ಅದೇ ಪೂರ್ಣಪ್ರಜ್ಞ ಶಾಲೆಯನ್ನು ಸೋಲಿಸಿದ್ದೀವಿ ನಾವು. ಆವಾಗ ಆ ಮಾಸ್ಟ್ರು ಆವಾಗಲೇ ತಕ್ಷಣವೇ ತಲೆ ಮೇಲೆ ಕೈ ಇಟ್ಕೊಂಡು ಅತ್ತೇ ಬಿಟ್ರು, ಕಣ್ಣೀರು ಹಾಕೋದು. ಏನು ಮಾಡಿದ್ವಿ ಸರ್ ನೀವು, ಹೇಳ್ದಾಗೆ ಮಾಡಿಬಿಟ್ರಲ್ಲ ಅಂದರು. ಇಲ್ಲ ಸರ್ ನಾವೇನು ಮಕ್ಕಳು ಆಟ ಆಡಿದ್ದಾರೆ, ನಮ್ದು ಏನಿದೆ ಅಂಥೇಳಿ. ಆನಂತರ ಅದೇ ಪ್ರಾರಂಭ. ಅಲ್ಲಿಂದ ನಾನು 2000ವರೆಗೂ ಹಿಂತಿರುಗಿ ನೋಡೇ ಇಲ್ಲ. ಸತತವಾಗಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ನಾವು ಪ್ರತಿನಿಧಿಸ್ತಿದ್ವಿ. ಒಳ್ಳೆಯ ಒಂದು ಸಹಕಾರ. ಹಾಗಾಗಿ ಅದೊಂದು ಚಾಲೆಂಜ್ ಆಗಿರೋದು ವಾಲಿಬಾಲ್ ಆಟದಲ್ಲಿ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದವರೆಗೂ ನಾವು ಹೋಗಿದ್ವಿ. ಇದೊಂದು ನನಗೆ ನನ್ನ ಲೈಫಲ್ಲಿ ಜೀವನ ಪರ್ಯಂತ ಅದನ್ನು ನೆನಪು ಇಡುವಂಥದ್ದು. ಅಚೀವ್ಮೆಂಟ್ ಅನ್ನೋಕ್ಕಿಂತಲೂ ನಮ್ಗೆ ಏನು ಗೊತ್ತಿಲ್ಲಂಥ ಸಣ್ಣ ಒಂದು ಶಾಲೆ ಮಕ್ಕಳು ನಮಗೆ ಅಲ್ಲಿ ನನಗೆ ಆಶ್ಚರ್ಯ ಆಗಿದ್ದು, ತಾಲೂಕು ಮಟ್ಟದಲ್ಲಿ JVS ಶಾಲೆಯವರು ಫೈನಲಲ್ಲಿ ನಮಗೆ ಚಿಕ್ಕಬಳ್ಳೂರಿನಲ್ಲಿ ಫೈನಲ್ ಆಟ ಆಡ್ತಿದ್ವಿ. ನಮ್ಮ ಮಕ್ಕಳು ಬರೀ ಒಂದು ಬಾಲ್ ಕೆಳಗೆ ಬಿಡಲ್ಲ, ಎಲ್ಲಿ ಹೋದ್ರೂ ತೆಗಿತಿದ್ರು. ಅವ್ರು ಶಾರ್ಟ್ಸ್ ಎಲ್ಲ ಹೊಡೆಯೋರು, ಆದ್ರೂ ಬಿಡ್ತಿರ್ಲಿಲ್ಲ. ನಮಗೊಂದೇ ಒಂದು ಶಾಲೆಯವರು ತಳ್ಳಿಹಳ್ಳದ ಒಬ್ಬರು ಮಾಸ್ಟ್ರು ಗೌರ್ಮೆಂಟ್ ಶಾಲೆ, ನೀವು ಹಳ್ಳಿ ಮಕ್ಕಳು ಗೆಲ್ಲಬೇಕು ಅಂತ ನಮ್ಮ ಜೊತೆಗೆ ಒಬ್ಬರೇ ಸಪೋರ್ಟ್ ಮಾಡಿದ್ರು. ಮೌಂಟೇನ್ ಶಾಲೆ ಶಿಕ್ಷಕರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿ ಆ JVS ಶಾಲೆ ಪ್ರತಿಷ್ಠಿತ ಶಾಲೆದು, ಜಿಲ್ಲಾ ಒಕ್ಕಲಿಗರ ಸಂಘ ಶಾಲೆ ಪ್ರತಿಷ್ಠಿತ. ಅದು ಯಾವಾಗ ಗೆಲ್ಲೋರು ಅವ್ರನ್ನ ಸೋಲಿಸಿ ತಾಲೂಕು ಮಟ್ಟದ ಗೆದ್ವಿ. ಅವಾಗ ಆ ಶಾಲೆ ಟೀಚರ್ಸ್ ಒಂದಿಷ್ಟು ಚಾಕ್ಲೇಟ್ ತಂದು ಭಾರಿ ಆಡಿದ್ರಿ ಅಂತೇಳಿ ಎತ್ಕೊಂಡು ಭಾರಿ ಮಕ್ಕಳನ್ನೆಲ್ಲ ಭಾರಿ ಖುಷಿಯಾಗಿ, ಅದೊಂದು ನೆನಪು ಯಾವಾಗಲೂ ನೆನಪಲ್ಲಿ ಇರ್ತದೆ. ಈ ಥರ ನಾವು ಅಚೀವ್ಮೆಂಟ್ ಮಾಡಿದ್ವಿ. ಯಾಕೆಂದರೆ ಮಕ್ಕಳಿಗಾಗಿ ನಮ್ಮ ಶ್ರಮವನ್ನು ಮಾಡಿದ್ದೀವಿ. ಯಾವುದೇ ದೈಹಿಕ ಶಿಕ್ಷಕರು ಕಮ್ಮಿ ಇಲ್ದಾಗೆ ಎಲ್ಲರೂ ನಮ್ಮನ್ನು ದೈಹಿಕ ಶಿಕ್ಷಕರಂತಲೇ ಗುರುಸ್ಕೊಳ್ಳೋರು ಫೀಲ್ಡಲ್ಲಿ. ನಿಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರೇ ಇರಲಿಲ್ಲ. ಸೊ ನೀವೇ ಟ್ರೈನ್ ಮಾಡಿ, ನೀವೇ ಎಲ್ಲ ಟೀಚರ್ಸ್ ಸೇರಿ ಕೋಚಿಂಗ್ ಎಲ್ಲ ಕೊಟ್ಟು ಈ ಮಟ್ಟಕ್ಕೆ ತಗೊಂಡೋಗಿ. ಆಮೇಲೆ ಕೊನೆಯ ಒಂದು ವರ್ಷದಲ್ಲಿ ದೈಹಿಕ ಶಿಕ್ಷಕರು ನಮ್ಮ ಶಾಲೆಗೆ ಅಪಾಯಿಂಟ್ ಮಾಡಿದ್ರು. ಇದೆಲ್ಲ ಅಪರ್ಚುನಿಟಿ ನೋಡಿದ್ರಲ್ಲ, ನಮ್ಮ ಮಕ್ಕಳ ಸಾಧನೆಯನ್ನು ನೋಡಿ ಇಲಾಖೆಯಿಂದ ನಮಗೆ ದೈಹಿಕ ಶಿಕ್ಷಕರ ನೇಮಕ ಆಯಿತು. ಮತ್ತು ವಿಶೇಷ ಅಂದರೆ 1997ರಲ್ಲಿ ನನಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ರು. ಇದಕ್ಕೆ ನಾವೇನು ಅರ್ಜಿಯನ್ನು ಹಾಕಿಲ್ಲ, ಇಲಾಖೆಯನ್ನು ಗುರುತಿಸಿ ಕೊಟ್ಟಂಥದ್ದು. ಅದೊಂದು ನೆನಪಲ್ಲಿ ಉಳಿಯುವಂಥದ್ದು ಒಂದು ಸಾಧನೆ ಆಗಿದೆ. ಸೊ 10 ವರ್ಷದ ಹಾಂದಿ ಶಾಲೆಯಲ್ಲಿನ ವೃತ್ತಿ ಜೀವನ ಮುಗಿಸಿ ಅದ ನಂತರ ನೀವು ಮತ್ತೆ ಮೂಡಿಗೆರೆಗೆ ಹಿರೇಬೈಲಿಗೆ ವರ್ಗಾವಣೆ. ಪದವೀಧರೇತರ ಮುಖ್ಯ ಡಬಲ್ ಪ್ರಮೋಷನ್, ಪದವೀಧರೇತರ ಮುಖ್ಯ ಶಿಕ್ಷಕನಾಗಿ ಹಿರೇಬೈಲ್ ಶಾಲೆಗೆ ಹೋದೆ. ಅಲ್ಲಿ 7 ತಿಂಗಳು ಮಾತ್ರ ಇದ್ದೆ. ಅಲ್ಲಿ 7 ತಿಂಗಳ ನಂತರ ಎಕ್ಸಾಮ್ ಬರೆದೆ, CRP ಎಕ್ಸಾಮು. ಅದರಲ್ಲಿ ಸೆಲೆಕ್ಷನ್ ಆಯಿತು. ಪುನಃ ನಾನು ಮೂಡಿಗೆರೆ ತಾಲೂಕು ಮಕ್ಕನಹಳ್ಳಿಗೆ CRP ಆಗಿ ಕೆಲಸ ಮಾಡಿದೆ. 8 ವರ್ಷ CRP ಆಗಿ ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಶಾಲೆ ನಮ್ಮಿಂದ ಏನು ಇಲಾಖೆಯ ಸುತ್ತಲೆಗಳು ಏನು ಮಾರ್ಗದರ್ಶನ ಇದೆ, ಶೈಕ್ಷಣಿಕವಾಗಿ ಏನು ನೀವು ಮಕ್ಕಳಿಗೆ ನಮ್ಮಿಂದ ಏನು ಹೇಳಬೇಕು, ಶಿಕ್ಷಕರು ಏನು ಮಾರ್ಗದರ್ಶನ ಕೊಡಬೇಕು ಅವೆಲ್ಲ ಮಾಡಿಕೊಂಡು ಅನಂತರ ನಾನು ಪುನಃ HM ಆಗಿ ಪದವೀಧರ ಶಿಕ್ಷಕನಾಗಿ
ಬಿಳುಗುಳ ಶಾಲೆಗೆ HM ಆಗಿ ಬಂದೆ. ಓಕೆ. ಅಲ್ಲಿ ಮೂಡಿಗೆರೆ ಬಿಳುಗುಳ ಶಾಲೆ. ಮೂಡಿಗೆರೆ ಬಿಳುಗುಳ ಶಾಲೆಗೆ HM ಆಗಿ ಬಂದೆ. ಓಕೆ. ಅಲ್ಲಿ 4 ವರ್ಷ ಕೆಲಸ ಮಾಡಿದ್ದೀನಿ. ಓಕೆ. ಅಲ್ಲಿ ನಾವು ಅಲ್ಲಿಯ ಶಿಕ್ಷಕರು 10 ಜನ 8-9 ಜನ ಇದ್ವಿ. ಒಂದು 250 260 ಮಕ್ಕಳಿದ್ರು. 260 ಮಕ್ಕಳನ್ನು 4 ವರ್ಷನೂ 260 ಕಡಿಮೆ ಆಗದಿದ್ದಂಗೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಾವು ನಡ್ಸ್ಕೊಂಡು ಬಂದ್ವಿ. ಅಲ್ಲಿನೂ ಒಳ್ಳೊಳ್ಳೆ ಕಾರ್ಯಕ್ರಮ, ಸೈನ್ಸ್ ಎಕ್ಸಿಬಿಷನ್ನು, ಆಮೇಲೆ ಸ್ಕೂಲ್ ಡೇಸು, ಸ್ಪೋರ್ಟ್ಸ್ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಆ ದಾನಿಗಳ ಸಹಾಯದಿಂದ ನಿರ್ವಹಣೆ ಮಾಡಿದ್ವಿ. 2014ರಲ್ಲಿ ECO ಎಕ್ಸಾಮ್ ಇತ್ತು. ECO ಎಕ್ಸಾಮ್ ಬರೆದೆ. ಎಕ್ಸಾಮಲ್ಲಿ ಜಿಲ್ಲೆಗೆ ಫಸ್ಟ್ ಬಂತು ನಂದು. ಅಲ್ಲಿಂದ ECO ಆಗಿ ಶಿಕ್ಷಣ ಸಂಯೋಜಕರಿಗೆ ಬಣ್ಕಲ್ ಹೋಬಳಿಯನ್ನು ಆಯ್ಕೆ ಮಾಡಿಕೊಂಡೆ. ಓಕೆ. ಬಣ್ಕಲ್ ಹೋಬಳಿಯಲ್ಲಿ 4 ವರ್ಷ ಅಲ್ಲಿ ECO ಆಗಿ ಕೆಲಸ ಮಾಡಿದ್ದೆ. ECO ಆಗಿ ನಂತರ ಇನ್ನು 1 ವರ್ಷ ಮೂಡಿಗೆರೆ ತಾಲೂಕಿಗೆ ಬಂದು BO ಆಫೀಸಲ್ಲಿ 1 ವರ್ಷ ಫುಲ್ಲು ಹೋಲ್ ತಾಲೂಕು ಒಬ್ಬರೇ. ECO ಎಲ್ಲ ಟ್ರಾನ್ಸ್ಫರ್ ಆಗಿ ಹೋದರು, ನಾನೊಬ್ಬನೇ ಇದ್ದೆ. ಇಲ್ಲಿಂದ ಗೋಣಿಬೀಡಿಗೆ ನನ್ನನ್ನು ವರ್ಗಾವಣೆ ಆಯಿತು. ಆದರೂ ಅಲ್ಲಿ ತಮ್ಮ ಜೊತೆಲಿದ್ದಂಥ BO ತಾರನಾಥ್ ಅವರು ಬಿಡದೆ ಡೆಪ್ಯುಟೇಷನ್ ಪುನಃ BO ಆಫೀಸಿಗೆ ಹಾಕಿಸ್ಕೊಂಡು 5 ವರ್ಷಗಳ ಕಾಲ BO ಆಫೀಸಲ್ಲಿ ECO ಆಗಿ ಕೆಲಸ ಮಾಡಿದೆ. ಕೆಲಸ ಮಾಡಿ 2019ರಲ್ಲಿ ವೃತ್ತಿ ಜೀವನದಲ್ಲಿ ನಿವೃತ್ತಿ ಹೊಂದಿ ಈಗ ಮನೆಯಲ್ಲಿ ಆರಾಮಾಗಿ ಇದ್ದೀನಿ. ಓಕೆ. ಶಿಕ್ಷಕ ವೃತ್ತಿಯನ್ನು ನಾನು ಬಯಸಿ ಬಂದಿಲ್ಲ, ಅನಿವಾರ್ಯವಾಗಿ ಆ ವೃತ್ತಿಯನ್ನು ಪಡ್ಕೊಳ್ಬೇಕಾಯ್ತು. ಯಾಕಂದರೆ ವೃತ್ತಿ ಇರಲಿಲ್ಲಲ್ಲ, ಅನಿವಾರ್ಯವಾಗಿ ಪಡ್ಕೊಂಡೆ. ಆ ವೃತ್ತಿಯನ್ನು ಪಡೆದ ನಂತರ ನನಗೆ ಸಮಾಧಾನ, ತೃಪ್ತಿ ಬಂದಿದೆ. ಬೇರೆ ಯಾವುದೇ ಹುದ್ದೆಗಿಂತ ಶಿಕ್ಷಕ ವೃತ್ತಿಯಲ್ಲಿ ಸಮಾಧಾನ, ತೃಪ್ತಿಯನ್ನು ಪಡ್ಕೊಳ್ಬೋದು ಅನ್ನೋದು ನನಗೆ ಗೊತ್ತಾಗಿದೆ. ನಾನು ನೆಮ್ಮದಿಯಾಗಿ 41 ವರ್ಷ 3 ತಿಂಗಳು 15 ದಿನ ಕೆಲಸ ಮಾಡಿ 2019ರಲ್ಲಿ ನಿವೃತ್ತಿ ಹೊಂದಿದ್ದೀನಿ. ಸಮಾಧಾನವಾಗಿದ್ವಿ. ಓಕೆ. ಎಸ್. ಅದ್ರ ಜೊತೆಗೆ ನನ್ನ ಲಾಸ್ಟ್ ಕ್ವಶನ್ ಇದು. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ? ನೋಡಿ, ಶಿಕ್ಷಣ ಅಂದರೆ ನನ್ಗೆ ಗೊತ್ತಿದ್ದಂಗೆ ಶಿಕ್ಷಣ ಈಗಿನ ಪರಿಸ್ಥಿತಿ ಶಿಕ್ಷಣ ಬೇಕೇ ಬೇಕು ಎಲ್ಲರಿಗೂ. ಕನಿಷ್ಠ ಅಂದರೂ ಒಂದು SLC PUC ಆಗಲೇಬೇಕು. ಸಾಮಾನ್ಯ ವರ್ಗದವರದು ಶಿಕ್ಷಣ ಅಂತೂ ಮುಖ್ಯ. ಯಾಕಂದರೆ ಶಿಕ್ಷಣದಿಂದಲೇ ಮುಕ್ತಿ, ಶಿಕ್ಷಣದಿಂದಲೇ ಶಕ್ತಿ. ನಾವು ಏನಾಗಿದ್ದರೂ ಶಿಕ್ಷಣದಿಂದಲೇ ನಾವು ಈ ಹಂತಕ್ಕೆ ಬಂದಿದ್ದೇವೆ. ಹಾಗಾಗಿ ಶಿಕ್ಷಣವನ್ನು ನಾವು ಯಾರೂ ಮರೆಯುವಂಗಿಲ್ಲ. ಶಿಕ್ಷಣ ನನ್ನ ಜೀವನದಲ್ಲಿ ಅವಿಭಾಜ್ಯ ಅಂಗ ಅದು. ಅದನ್ನು ನಾವು ಪಡ್ಕೊಳ್ಳೇಬೇಕು, ಎಲ್ಲರ ಹಕ್ಕು ಅದು. ಅದನ್ನು ವ್ಯವಸ್ಥಿತವಾಗಿ ಪಡ್ಕೊಂಡು ಆ ದಾರಿಯಲ್ಲೇ ನಾವು ನಡಿಬೇಕು. ಮತ್ತು ಶಿಕ್ಷಣದಲ್ಲಿ ಆಯಾ ಹಂತವಾಗಿ ಕೆಲವು ಬುದ್ಧಿವಂತ ಮಕ್ಕಳು ಇರ್ತಾರೆ, ಬಹಳ ದಡ್ಡರು ಇರ್ತಾರೆ, ಮಧ್ಯಮ ವರ್ಗದ ಮಕ್ಕಳು ಇರ್ತಾರೆ. ಅವರ ಆಯ್ಕೆ, ಅವರು ವೃತ್ತಿ ಶಿಕ್ಷಣ ಇದ್ದಾವೆ. ಈಗ ಬೇಕಾದಷ್ಟು ವೃತ್ತಿ ಶಿಕ್ಷಣ ಇದೆ, ಬೇಜಾನ್ ಇದೆ. ಈಗ ನಮ್ಮ ಕಾಲಕ್ಕಿಂತಲೂ ಈಗ ವೃತ್ತಿಪರ ಉದ್ಯೋಗಕ್ಕಾಗಿ ಬೇಕಾದಷ್ಟು ಅವಕಾಶಗಳಿದೆ. ಇದನ್ನು ಈಗ ನಮ್ಮ ವಿದ್ಯಾರ್ಥಿಗಳು ಬಳಸ್ಕೊಂಡು ಅದು ಆ ರೀತಿಯಲ್ಲಿ ಆ ದಿಸೆಯಲ್ಲಿ ಜೀವನವನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳು ಇದೆ. ಓಕೆ. ಎಸ್ ಸರ್, ಸುದೀರ್ಘವಾಗಿ ನಮ್ಮ ಜೊತೆ ನಿಮ್ಮ ವೃತ್ತಿ ಜೀವನದ ಜೊತೆಗೆ ಒಂದಿಷ್ಟು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಹಾಗೆ ಗುರುವಿಗೆ, ಒಬ್ಬ ಶಿಕ್ಷಕನಿಗೆ ಯಾವತ್ತೂ ನಿವೃತ್ತಿ ಅನ್ನೋದಿರಲ್ಲ. ಯಾಕಂದರೆ ಬೇರೆ ಬೇರೆ ಕೆಲಸಗಳಲ್ಲಿ ನಿವೃತ್ತಿ ಹೊಂದುತ್ತಾರೆ, ಬಟ್ ಶಿಕ್ಷಣ ವೃತ್ತಿಗೆ 100% ಯಾವುದೇ ಕಾರಣಕ್ಕೂ ನಿವೃತ್ತಿ ಹೊಂದಲ್ಲ. ಯಾವುದೇ ಒಂದು ಮಗು ಏನಾದರೂ ಪ್ರಾಬ್ಲಮ್ ಅಥವಾ ಏನಾದರೂ ಒಂದು ಸೊಲ್ಯೂಷನ್ ಬೇಕು ಅಂತ ಆ ಗುರುವಿನ ಬಳಿ ಬಂದರೆ ಆ ಗುರು ಯಾವಾಗಲೂ ಸಮೇತ ಆ ಮಗುವಿಗೆ ಏನು ಬೇಕು ಆ ಮಾರ್ಗದರ್ಶನ ಕೊಡೋಕ್ಕೆ ತಯಾರಿರ್ತಾರೆ. ಸೊ ಅಂಥ ವೃತ್ತಿ ಶಿಕ್ಷಣದ ಜೀವನವನ್ನು ನೀವು ಅನುಭವಿಸಿದ್ದೀರಾ. ಸೊ ಎಸ್ ಫ್ಯಾಮಿಲಿ, ಇಷ್ಟೊತ್ತು ಅವರ ವೃತ್ತಿ ಜೀವನದ ಒಂದಿಷ್ಟು ಅನುಭವಗಳನ್ನ ಜೊತೆಗೆ ಒಂದಿಷ್ಟು ನಮಗೆ ಬೇಕಾದಂಥ ಮಾರ್ಗದರ್ಶನವನ್ನು ನೀಡಿದಂಥ ಜಾನಪ್ಪ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪವನ್ ಜಾನಪ್ಪ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಆ್ಯಂಡ್ ನಮಸ್ತೆ.